ಜಗದ್ಗುರು ತಾವು ನಿಮ್ಮಂಥವರು ನಿಮ್ಮ ಜೊತೆಗೆ ಗುರುಕುಲ ವಾಸ ಮಾಡುವುದು, ನೀವು ಗುರುಗಳಲ್ಲಿರುವುದು ಏನು, ನಿಮ್ಮನ್ನು ಸ್ಮರಿಸಿಕೊಂಡೇ ಇಡೀ ಜಗತ್ತೆಲ್ಲ ಆನಂದವನ್ನು ಪಡ್ಕೊಳ್ತಾ ಇದೆ. ನಿಮ್ಮ ಚರಣ ಸ್ಮರಣ ಮಾಡೇ ಗುರುಗಳಾಗ್ತಾರೆ. ಗುರುಗಳಾಗುವುದೇ ನಿನ್ನ ಚರಣ ಸ್ಮರಣದಿಂದಲೇ ಈ ಗುರುಗಳಾಗಿದ್ದಾರೆ. ಅದು ಇಲ್ಲದಿದ್ದರೆ ಅವರದು ಗುರು ಆಗುತ್ತಿರಲಿಲ್ಲ. ಅಂಥ ಗುರುಗಳಿಗೆ ನೀವೇ ಹೋಗಿ ಸೇವೆ ಮಾಡುವುದಂದರೆ ಅದು ಏನು ಹೇಳಬೇಕು? ಇದೆಲ್ಲ ನಿಮ್ಮ ಲೀಲಾ ಮಹಿಮೆ ಅಷ್ಟೇ ಹೊರತು ಇದರಲ್ಲಿ ನಿಮಗೆ ಏನೂ ಬೇಕೆಂದು ಅರ್ಥ ಇಲ್ಲ. ನಿಮಗೆ ಗುರುಗಳಿಂದ ಕಲಿಯತಕ್ಕದ್ದು ಏನಾದರಿದೆ, ನಿಮ್ಮ ಸೇವದಿಂದ ಗುರುಗಳೇ ಧನ್ಯವಾಗ್ತಾರೆ. ಆದ್ದರಿಂದ ಗುರುಗಳಿಗೆ ನಿಮ್ಮ ಸೇವೆ ಏನು? ಗುರುಗಳಿಂದ ನೀವು ಸೇವೆ ಮಾಡಿ ಏನು ಪಡ್ಕೊಳ್ಳಬೇಕಾಗಿದೆ? ಯಸ್ಯಾ ಛಂದೋಮಯಂ ಬ್ರಹ್ಮ, ಈ ಜಗತ್ತೆಲ್ಲ ನೀವೇ. ಈ ಜಗತ್ತಿನಲ್ಲಿರುವ ವೇದಸ್ವರೂಪವೂ ತಾನೇ. ದೇಹ ಆವಪನಂ ಪ್ರಭುವಿಭೋ, ಈ ಜಗತ್ತಿನ ಸ್ವರೂಪವೆಲ್ಲ ನೀವೇ. ಶ್ರೇಯಸಾಂ ತಸ್ಯ ಗುರುಷು ವಾಸೋ ಅತ್ಯಂತ ವಿಡಂಬನಂ. ವೇದ, ಧರ್ಮ, ಅರ್ಥ, ಕಾಮ ಎಲ್ಲ ತಾನೇ. ಚತುರ್ವಿಧ ಪುರುಷಾರ್ಥ ಮೂಲವೂ ವೇದ, ಅದೆಲ್ಲವೂ ತಾನೇ. ಇದೆಲ್ಲವೂ ನಿಮ್ಮ ಶರೀರ ಎಂದು ಹೇಳ್ತಾರೆ. ಬ್ರಹ್ಮದೇಹೇ ಆವಪನಂ ವಿಭೋ. ವೇದವು, ಧರ್ಮ, ಪುಣ್ಯ, ಪಾಪ, ಜಗತ್ತು, ಸೃಷ್ಟಿ, ಬ್ರಹ್ಮದೇವ, ಲೋಕಗಳು ಎಲ್ಲ ನೀವೇ. ಅಂಥದ್ದು ನೀವು ಹೋಗಿ ಗುರುಕುಲ ವಾಸ ಮಾಡಿ ಗುರುಗಳಿಗೆ ಸೇವೆ ಮಾಡುವುದಂದರೆ ಇದೆಲ್ಲ ನಿಮ್ಮ ಲೀಲೆಯೇ ಹೊರತು ಇದೆಲ್ಲ ನಿಜವಾಗಿ ನಿಮಗೆ ಬೇಕಾ? ಹಾಗೆ ಅಂದರೆ ಇವನು ನಿಜವಾದ ಭಕ್ತನಾಗುವುದೇ ಅಲ್ಲ, ಶ್ರೀಕೃಷ್ಣ ಮನುಷ್ಯನಲ್ಲ, ಸಾಕ್ಷಾತ್ತು ಪರಮಾತ್ಮೆ ಎಂದು ಅವರಿಗೆ ಗೊತ್ತಾಯಿತು ಅಲ್ಲವೇ? ಶ್ರೀಕೃಷ್ಣ ಸಾಕ್ಷಾತ್ತು ಪರಮಾತ್ಮೆ, ಅವರು ಮನುಷ್ಯನಲ್ಲ ಎಂದು ಸ್ಪಷ್ಟವಾಗಿ ಗೊತ್ತು ಮಾಡಿಕೊಂಡು, ಅದರಿಂದ ಶ್ರೀಕೃಷ್ಣನಿಗೆ ಹತ್ತಿರ ಬಂದಾಗಲೂ ನಮ್ಮ ಸ್ನೇಹಿತ ಎಂದು ಜನರಿಗೆ ನೋಡಿ, ದೊಡ್ಡವರನ್ನು ನೋಡಿದ್ದರೆ ಮೊದಲು ನಮ್ಮ ಪರಿಚಯ ನೋಡಿಕೊಂಡು ಅವರನ್ನು ಕಡೆಗಣಿಸಿ ನಮ್ಮ ಮನುಷ್ಯರಾಗಿ ನೋಡಬೇಕು ಎಂದು ನೋಡ್ತಾರೆ ಜನರು. ಆದರೆ ಇವರು ನೋಡು, ಮನುಷ್ಯರಾಗಿ ನೋಡಲಿಲ್ಲ. ಇದು ಪೂರ್ತಿ ಉಲ್ಟಾ ಆಗಿದೆ ನೋಡಿ. ಮಹಾಭಾರತದಲ್ಲಿ ಇಂಥದ್ದೇ ಒಂದೇ ಗುರುಕುಲದಲ್ಲಿದ್ದು ವಾಸ ಮಾಡಿ ಒಬ್ಬನೇ ಗುರುಗಳಿಂದ ಕಲಿತುಕೊಂಡ ಇಂಥವರಿದ್ದಾರೆ. ಅದು ನೋಡಿ, ಅದಕ್ಕಿದಕ್ಕೆ ಪೂರ್ತಿ ಉಲ್ಟಾ ಇದೆ ನೋಡಿ, ವಿಚಿತ್ರ. ಮಹಾಭಾರತದಲ್ಲಿ ಯಾರ್ಯಾರು? ದೃಪದ, ದ್ರೋಣಾಚಾರ್ಯ, ದೃಪದ ಇಬ್ಬರು ಪರಶುರಾಮನ ಹತ್ತಿರ ಗುರುಕುಲದಲ್ಲಿ ವಾಸ ಮಾಡಿದ್ದಾರೆ, ವಿದ್ಯೆಯನ್ನು ಕಲಿತುಕೊಂಡರು. ಆವಾಗ ದೃಪದ ಏನು ಹೇಳಿದ? ಸಣ್ಣ ಮಕ್ಕಳೇ, ನಾನು ಹಿರಿಯನಾದಾಗ ರಾಜನಾಗ್ತೀನಿ, ಆವಾಗ ನೀವು ಮನೆಗೆ ಬಾ, ನಿಮಗೆಲ್ಲ ನಾನು ಏನೇನೋ ಕೊಡ್ತೀನಿ, ಅದು ಇದು ನಿಮಗೆ ಕೊಡ್ತೀನಿ, ನಾವೆಲ್ಲ ಇರಬಹುದು ಎಂದು ಹೇಳಿದ. ಇವನು ದ್ರೋಣ ಅದೆಲ್ಲ ಬಾಲ್ಯಕಾಲದಲ್ಲಿ ಕೇಳಿದ. ಆವಾಗ ಯಾಕಂದರೆ ಮಕ್ಕಳಾಗಿರುವಾಗ ಆವಾಗ ರಾಜ್ಯ ಗಿಜ್ಜ ಅದೊಂದು ಯೋಚನೆ ಇಲ್ಲ, ಬಟ್ ಏನೋ ನೋಡೋಣ ಅಂದ್ಕೊಂಡ. ನಂತರ ಗುರುಕುಲ ಮುಗಿಯಿತು. ದ್ರೋಣಾಚಾರ್ಯ ತನ್ನ ಪಾಡಿಗೆ ತನ್ನ ಮನೆಗೆ ತನಗೆ ಅವರಿಗೆ ಅವರ ಮನೆಗೆ ಹೋದರು. ಆವಾಗ ಪ್ರೀತಿಯಿಂದಲೇ ಇದ್ದರೂ ಸ್ನೇಹಿತರೇ ಆಗಿದ್ದರು. ಅವರು ಹೋದ ನಂತರ ಮದುವೆ ಮಾಡಿಕೊಂಡ ದ್ರೋಣಾಚಾರ್ಯ, ಅವನಿಗೆ ಮಗ ಹುಟ್ಟಿದ, ಅವರೇ ಅಶ್ವತ್ಥಾಮ. ಈಗ ಬಡತನ, ಭಯಂಕರ ಬಡತನ, ಏನು ಊಟ ಸಿಕ್ಕುವುದು ಕಷ್ಟವಾಗ್ತಾ ಇದೆ. ಇವರನ್ನು ಭಿಕ್ಷೆ ಮಾಡಿದರೂ ಕಷ್ಟ. ಹಾಲು, ಆ ಮಗು ಹಾಲುಕ್ಕೆ ಅಳುತ್ತಾನೆ. ಅವರಿಗೆ ಹಾಲು ಬೇಕು ಅಂದರೆ ಹಾಲು ಸಿಗ್ತಾ ಇಲ್ಲ. ಅವರು ಏನೋ 2 ವರ್ಷನೋ 3 ವರ್ಷನೋ ಹುಡುಗ, ಅವರಿಗೆ ಹಾಲು ಬೇಕು ಅಂದರೆ ಸಿಗ್ತಾ ಇಲ್ಲ ಅಂದರೆ ಏನು ಮಾಡುವುದು? ಅಲ್ಲಿ ಇಲ್ಲಿ ಹೋಗಿ ಯಾರನ್ನು ಕೇಳಿದರೂ ಎಲ್ಲಿ ಸಿಗ್ತಾ ಇಲ್ಲ. ಯಾರೋ ಒಬ್ಬರ ಕಡೆ ಹೋದರೆ ಅವರ ಹಸು ಕೊಡ್ತೀನಿ ಎಂದು ಹೇಳಿದ್ದಾರೆ. ಆದರೆ ಆ ಹಸುವು ಅವರಿಗೆ ಒಂದೇ ಹಸು ಇದೆ, ಅದು ತನ್ನ ಯಜ್ಞಕ್ಕೋಸ್ಕರ ಬಳಸ್ತಾ ಇದ್ದಾರೆ. ಅಯ್ಯೋ ಪಾಪ, ಅವರಿಗೆ ಯಜ್ಞಕ್ಕೆ ಅಡ್ಡಿ ಆಗ್ತದೆ, ನಾನು ಹಸು ತಗೊಂಡು ಬಿಟ್ಟರೆ ಎಂದು ಬೇಡ ಎಂದು ಸಹಿಸಿಕೊಂಡ. ಆದರೆ ಇವನು ಪ್ರತಿ ದಿವಸ ನನಗೆ ಹಾಲು ಎಂದು ಅಳುತ್ತಾನೆ. ಇವರಿಗೇನೋ ಹಾಲು ಕೊಡುವಷ್ಟು ಇಲ್ಲ, ಏನು ಮಾಡಬೇಕು? ಈಗ ಇವರು ಸ್ನೇಹಿತರ ಕಡೆ ಹೋದರೆ ಆ ಚಿಕ್ಕ ಮಗು ಯಾರು? ಅಶ್ವತ್ಥಾಮ. ಸ್ನೇಹಿತರು ಇವರನ್ನು, ನಾವು ಮಾತ್ರ ಹಾಲು ಕುಡಿಯುತ್ತೀವಿ ನೋಡು, ನಿನಗೆ ಹಾಲೇ ಇಲ್ಲ ಎಂದು ಇವರನ್ನು ಆಟಾಡಿಸುತ್ತಾ ಒಂದು ಸಲ ಯಾರೋ ಏನು ಹೇಳಿದ್ದಾರೆ, ನಿನಗೆ ಹಾಲು ಬೇಕಾ ಎಂದು ಅವರಿಗೆ ನೀರಿನಲ್ಲಿ
ಏನು ಹೇಳ್ತಾರೆ? ಹಿಟ್ಟು, ಅಕ್ಕಿ ಹಿಟ್ಟು ನೀರಿನಲ್ಲಿ ಹಾಕಿ ಅದು ಮಿಕ್ಸ್ ಮಾಡಿದರೆ ಹಾಲು ಅಂದು ಅವ್ರು ಕೊಟ್ಟರೆ ಅದು ಕುಡಿದ ಅವನು. ಕುಡಿದು ಹೌದು ನಾನು ಹಾಲು ಕುಡಿದೆ ಎಂದು ಆ ಮಗು ನಾನು ಹಾಲು ಕುಡಿದೆ ಎಂದು ಸಂತೋಷದಿಂದ ಅವರು ಏನು ಹಾರುತ್ತಾ ಇದ್ದಾನೆ. ಅದು ನೋಡಿ ಪಾಪ ಇವನಿಗೆ ಬೇಜಾರಾಯಿತು. ಇವನಿಗೆ ಹಾಲಿಗೆ ಹಿಟ್ಟು ನೀರಿಗೆ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಅಂದರೆ ಅವರ ಜೀವನದಲ್ಲಿ ಸಣ್ಣ ಮಗುವಾಗಿ ಇವಾಗ ಕುಡಿದ, ಹಿರಿಯನಾದ ನಂತರ ಹಾಲೇ ಕುಡಿಯಲಿಲ್ಲ. ಹಾಲಂದರೆ ದೂರದಿಂದ ನೋಡಿದಾಗ ಬಿಳಿ ನೀರಾಗಿರುತ್ತದೆ ಎಂದೇ ಗೊತ್ತೇ ಹೊರತು ಅವ್ರು ನಿಜವಾಗಿ ಕುಡಿಯಲಿಲ್ಲ. ಆದ್ದರಿಂದ ಮಿಕ್ಕ ಮಕ್ಕಳು ಆಟ ಆಡಿಸಿ ಹಿಟ್ಟು ಹಾಕಿ ಕೊಟ್ಟರೆ ಹೌದು ನಾನು ಹಾಲು ಕುಡಿದೆ ಎಂದು ಸಂಭ್ರಮ ಪಟ್ಟುಕೊಂಡ. ಇವರಿಗೆ ಪಾಪ ಬೇಜಾರಾಯಿತು, ನನ್ನ ಮಗುಗೆ ಹಾಲು ಕೊಡುವಷ್ಟು ಗತಿ ಇಲ್ಲವೇ ಎಂದು ಹೋಗಿ ಆವಾಗ ಅವರಿಗೆ ನೆನಪಾಯಿತು, ನನ್ನ ಮಿತ್ರನಿದ್ದ ದೃಪದ ಗುರುಕುಲದಲ್ಲಿ. ಅವನೇನು ಹೇಳಿದ, ನಾನು ಹಿರಿಯನಾದಾಗ ರಾಜನಾಗ್ತೀನಿ, ಆದಾಗ ನೀವು ಬಾ, ನಿನಗೆಲ್ಲ ಅದು ಕೊಡ್ತೀನಿ ಇದು ಕೊಡ್ತೀನಿ ಎಂದು ಹೇಳಿದ. ಹೆಚ್ಚು ಕೊಡದಿದ್ದರೂ ಒಂದು ಹಸುವಾದರೂ ಕೊಡ್ತಾನೆ ಅಂದ್ಕೊಂಡ. ಹೋಗಿ ರಾಜ್ಯದಲ್ಲಿ ನಾನು ಏನು ಜನರಿಗೆ ದ್ವಾರಪಾಲಕನಿಗೆ ಹೇಳಬೇಕು, ಅವನು ರಾಜ, ಇವನೇನೋ ಸಾಮಾನ್ಯ ಬ್ರಾಹ್ಮಣ, ಅವನು ದೊಡ್ಡ ರಾಜನ ಹತ್ತಿರ ಹೋಗಿ ಏನಾದರೂ ಮಾತಾಡಬಹುದಾ? ಈ ಕಾಲದಲ್ಲಿ ಮಂತ್ರಿಗಳು ಮಾತಾಡ್ತಾರೆ, ಏಕೆ? ಅವ್ರಿಗೆ ವೋಟುಗಳು ಬೇಕು. ಆ ಕಾಲದಲ್ಲಿ ವೋಟ್ ಸಿಸ್ಟಮ್ ಇಲ್ಲ, ಅದರಿಂದ ನಿಮ್ಮನ್ನು ಯಾರು ಮಾತಾಡಿಸ್ತಾರೆ? ಅದರಿಂದ ಯಾರು ತನ್ನ ಸ್ಥಾನವನ್ನು ನೋಡಿಕೊಂಡು ಇರಬೇಕು, ತನ್ನ ಸ್ಥಾನವನ್ನು ನೋಡಿಕೊಂಡು ನಡ್ಕೊಳ್ಳಬೇಕು. ಅವರಿಗೆ ಅಭಿಮಾನ. ಹೋಗಿ ನೇರಾಗಿ ಸಭೆಗೆ ಹೋದಾಗ ಅವರು ಹೇಳಿದರೆ, ಯಾರು ನಿನಗೆ ಬೇಕು, ನೀನು ಏರಬೇಕು, ರಾಜನ ಒಳಗೆ ನೀವು ಹೋಗುವ ಹಾಗಿಲ್ಲ. ಅವರೇನು ಸೇವಕರು ಎಲ್ಲ ಅಡ್ಡಿ ಮಾಡಿದ್ದಾರೆ. ಇವರು ಹೇಳಿದರೆ, ನಾನು ರಾಜನಿಗೆ ಮಿತ್ರ, ನಾವು ಗುರುಕುಲದಲ್ಲಿದ್ದೀವಿ, ಹೇಳಿಬಿಡು ಅಂತ ಹೇಳಿದರು. ಆಯ್ತೆಂದು ಅವರು ಹೊರಗೆ ಬಿಟ್ಟಾಗ ನೇರಾಗಿ ದೃಪದ ಎಂದು ಹೀಗೆ ಮಾತಾಡಿಸಿದ ಎಲ್ಲರ ಎದುರಾಗಿ ಸಭೆಯಲ್ಲಿ. ಆ ದೃಪದನಿಗಂತೂ ಎಲ್ಲರ ಎದುರಾಗಿ ಹೀಗೆ ಮಾತಾಡಿಸ್ತಾನೆ. ಅವರು ಹೇಳಿದರೆ, ನೀನು ಯಾರು ಎಂದು ಹೇಳಿದ. ನಿನ್ನನ್ನು ನಾನು ಎಲ್ಲಿ ನೋಡಲಿಲ್ಲವೇ, ನೀವು ಯಾರು, ಏನು ಮಾಡ್ತೀವಿ ಎಂದು. ನಾನು ಮಿತ್ರ ನಿನಗೆ, ನೀನು ಭಿಕ್ಷುಕ ಬ್ರಾಹ್ಮಣ, ನಾನು ರಾಜ, ನಾನು ನಿನಗೆ ಮಿತ್ರನಾಗ್ತೀನಾ? ನೀನು ಯಾರು, ನಾನು ಯಾರು, ಹೋಗೋ ಎಂದು ಕಳಿಸ್ಬಿಟ್ಟು. ನಾನು ದ್ರೋಣ ಎಂದು ಹೇಳಿದ. ನಾವು ಗುರುಕುಲದಲ್ಲಿ ಓದಿಕೊಂಡಿದ್ದೇವೆ. ಅವ್ರು ಮಾತಾಡಿಸಲಿಲ್ಲ, ಸರಿಯಾಗಿ ಮಾತಾಡಿಸಲ್ಲ. ಅವ್ರಿಗೆ ಸಿಟ್ಟು ಬಂತು. ಅವರಲ್ಲೇ ಹಾಗೆ ಹೋಗ್ಬಿಟ್ಟು. ಈಗ ಹೋಗಿ ಅದು ಬೇರೆ ಮಾಡಿಕೊಂಡ, ಅದು ಬೇರೆ ವಿಷಯ. ಇಲ್ಲಿ ನೋಡಿ, ಇದು ಟೋಟಲಿ ಉಲ್ಟಾ ಇದೆ. ಇವನು ಬ್ರಾಹ್ಮಣ, ಇವನು ಬಡವನೇ. ಆದರೆ ಇವನು ಸುಮ್ಮನೆ ಶ್ರೀಕೃಷ್ಣನ ದರ್ಶನವಾಗುತ್ತದೆ ಎಂದು ಹೋದ ಅಷ್ಟೇ. ದರ್ಶನ ಮಾಡಿಕೊಂಡ. ಆದಾಗ ಅವರು ಎಷ್ಟು ಸನ್ಮಾನ ಮಾಡ್ತಾನೆ. ಶ್ರೀಕೃಷ್ಣನೇ ಸ್ವಯಂ ಅವರನ್ನು ಕರೆಸಿ ಸ್ವಾಗತ ಮಾಡಿ ಪಾದಪೂಜೆ ಮಾಡಿ ತನ್ನ ಸಿಂಹಾಸನ ಮೇಲೆ ಕೂರಿಸಿ ಎಷ್ಟೋ ಪ್ರೀತಿಯಿಂದ ಆದರದಿಂದ ಮಾಡ್ತಾನೆ. ಇವನು ಹೇಳ್ತಾನೆ, ಇವನೇನು ಅಂದ್ಕೊಳ್ತಾನೆ, ನಾನು ಏನೂ ಅಲ್ಲ, ನಾನು ಭಿಕ್ಷುಕ, ನನ್ನನ್ನು ಇಷ್ಟು ಆದರಿಸ್ತಾ ಇದ್ದಾನೆ. ರಾಜನಾಗಿ, ಸಾಮಾನ್ಯ ರಾಜ ಅಲ್ಲ, ಜಗತ್ತಕ್ಕೆ ಸೃಷ್ಟಿಕರ್ತ, ಇಡೀ ಜಗತ್ತಕ್ಕೆ ಸೃಷ್ಟಿಕರ್ತನಾಗಿರುವ ಪರಮಾತ್ಮ ನನ್ನಂಥ ಅಲ್ಪನಿಗೆ ಇಷ್ಟು ಸನ್ಮಾನ, ಇಷ್ಟು ಆದರ ಅಂದರೆ, ಈ ಆದರ ನೋಡಿಕೊಂಡು ಅವರಿಗೆ ನಾಚಿಕೆ ಆಯಿತಂತೆ. ಯಾರಿಗೆ? ಸುಧಾಮನಿಗೆ. ಅಯ್ಯೋ, ಇಷ್ಟು ದೊಡ್ಡವರು, ನಾನೇ ಪೂಜಿಸಬೇಕು, ನಾನೇ ಆದರಿಸಬೇಕು ಅಂಥದ್ದು ಅವರು ನಮ್ಮನ್ನು ಸನ್ಮಾನ ಮಾಡ್ತಾ ಇದ್ದಾನೆ ಎಂದು ಅವರಿಗೆ ಪಾಪ ನಾಚಿಕೆ ಆಯಿತು. ಆದರೆ ಅತ್ಯಂತ ವಿನಯದಿಂದ ಭಕ್ತಿಯಿಂದ ಅವರು ಮಾಡಿರುವ ಪೂಜೆ ಒಪ್ಪಿಕೊಂಡ. ನಾನು ಈ ಪೂಜಕ್ಕೆ ಯೋಗ್ಯನಲ್ಲ, ನಾನೇ ಪೂಜೆ ಮಾಡಬೇಕು. ಆದರೂ ಮಾಡಿದ ಪೂಜೆಯನ್ನು ಹಾಗೇ ನಾಚಿಕೆಯಿಂದ ಒಪ್ಪಿಕೊಂಡ. ಏಕೆ? ಅವರು ಅತಿಥಿ ಸತ್ಕಾರ, ಅವ್ರ ಮನೆಗೆ ಹೋಗಿದ್ದೀವಿ. ಅವರ ಮನೆಗೆ ಹೋದಾಗ ಅವರು ಮಾಡಿದ್ದಕ್ಕೆ ನಾನು ಏನು ಅಡ್ಡಿ ಮಾಡೋಕ್ಕಾಗ್ತದೆ? ನಮ್ಮ ಮನೆಗೆ ಬಂದರೆ ಯಾವುದು ಬೇಕೋ ಯಾವುದು ಬೇಡ ಎಂದು ಹೇಳ್ತೀವಿ. ಅವ್ರ ಮನೆಗೆ ಹೋದಾಗ ಅವರು ಏನೇನೋ ಮಾಡ್ತಾನೆ, ಅವರು ಅಡ್ಡಿ ಮಾಡೋಕ್ಕಾಗ್ತದೆ? ಮಾಡಿದರೆ ಅವ್ರು ಕೇಳ್ತಾ ಇಲ್ಲ, ಏನು ಮಾಡಬೇಕು? ಆದ್ದರಿಂದ ಅಷ್ಟು ವಿನಯದಿಂದ ಇದ್ದ. ನೋಡಿ, ಇಲ್ಲಿ ಉಲ್ಟಾ. ಅವನು ಹೇಳ್ತಾನೆ, ಅಬ್ಬಾ ನೀವು ಬರುವುದು ನಮ್ಮ ಮನೆಗೆ ಎಷ್ಟು ಸಂತೋಷ, ಎಷ್ಟು ಆನಂದವಾಯಿತು. ಅವರೇನೋ ಅತಿ ಪ್ರೀತಿಯಿಂದ ನೋಡ್ತಾ ಇದ್ದಾನೆ ಶ್ರೀಕೃಷ್ಣ, ಅತ್ಯಂತ ವಿನಯವಾಗಿ. ಇಲ್ಲಿ ಇವನೇನೋ, ಅಯ್ಯೋ ನನ್ನ ಮಾತಾಡಿಸುವುದೇ, ಮಾತಾಡಿಸುವುದೇ ನನಗೆ ಧನ್ಯ ಆಯಿತು, ಮಿತ್ರನನ್ನು ಭೇಟಿ ಮಾಡುವುದಾಯಿತು, ಅದೇ ನಮಗೆ ಆನಂದ ಅಂದ್ಕೊಂಡ. ಅಲ್ಲಿ ನೋಡಿ, ಇಲ್ಲಿಗೆ ಎಷ್ಟು ಉಲ್ಟಾ ಇದೆ ನೋಡಿ. ಅಲ್ಲಿ ದೃಪದ ದ್ರೋಣಾಚಾರ್ಯ, ಇಲ್ಲಿ ಶ್ರೀಕೃಷ್ಣ ಸುಧಾಮ. ಮೈತ್ರಿ ಅಂದರೆ ಹೀಗಿರಬೇಕು. ಆಯಿತು, ಇಷ್ಟುವರೆಗೂ ಹಿಂದಿನ ಅಧ್ಯಾಯ ಮುಗಿಯಿತು. ಈಗ ಮುಂದಿನ ಅಧ್ಯಾಯ ನೋಡೋಣ. ಯಚ್ಛಂದೋಮಯಂ ಬ್ರಹ್ಮದೇಹ ಆವಪನಂ ವಿಭೋ ಶ್ರೇಯಸಾಂ ತಸ್ಯ ಗುರುಷು ವಾಸೋತ್ಯಂತ ವಿಡಂಬನಂ ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ದಶಮಸ್ಕಂದೆ ಉತ್ತರಾರ್ಧೆ ಶ್ರೀಧಾಮಚರಿತೆ
ಅಶೀತಿತಮೋಧ್ಯಾಯ. ಈಗ ಮುಂದಿನ ಅಧ್ಯಾಯ ನೋಡಿ. ಸ ಇತ್ತಂ ದ್ವಿಜಮುಖ್ಯೇನ ಸಹ ಸಂಕಥಯನ್ ಹರಿ. ಪರಮಾತ್ಮ ಶ್ರೀಕೃಷ್ಣ, ಕೃಷ್ಣ ಪರಮಾತ್ಮ ನೀವೇನು ಹೇಳ್ತಾರೆ, ಅಲ್ಲೇನು ಹೇಳ್ತಾರೆ ಆಂಧ್ರದಲ್ಲಿ ಕೃಷ್ಣ ಎಂದು ಹೇಳುವುದೇ ಅಲ್ಲ, ಕೃಷ್ಣ ಪರಮಾತ್ಮ ಎಂದೇ ಹೇಳ್ತಾರೆ. ಅವರಿಗೆ ಒಂದು ಮನೆಯ ಹೆಸರಿರುತ್ತದೆ ನೋಡಿ, ಕೊನೆಗೂ ಹೆಸರಿಟ್ಟು ಕೊನೆಗೂ ಮನೆಯ ಹೆಸರು ಹಾಕ್ತಾರೆ ನೋಡಿ. ಯಾರೋ ಗೌಡ ಏನೋ ಇರುತ್ತದೆ ನೋಡಿ, ಹೆಸರು ಹಾಕಿ ಕೊನೆಗೆ ಅದು ಹಾಕ್ತಾರೆ. ಹಾಗೆ ಇವನಿಗೆ ಕೃಷ್ಣ ಆ್ಯಂಡ್ ಅವರು ಪರಮಾತ್ಮ ಎಂದು ಮಾತು ಜೋಡಿಸಿ ಮಾತಾಡ್ತಾರೆ, ಕೃಷ್ಣ ಪರಮಾತ್ಮ ಎಂದು. ಹಾಗೆ ಆದ್ದರಿಂದ ಈ ಕೃಷ್ಣ ಪರಮಾತ್ಮ ಹೀಗೆ ಆ ಬ್ರಾಹ್ಮಣರ ಜೊತೆಗೆ, ಬ್ರಾಹ್ಮಣ ಅಂದರೆ ಆ ಸುಧಾಮನ ಜೊತೆಗೆ ಮಾತಾಡ್ತಾ ಹೀಗೆ ಕಥೆಗಳನ್ನು ಮಾಡುತ್ತಾ, ಹಿಂದಿನ ಕಥೆಗಳನ್ನ ಹೇಳುತ್ತಾ ನೆನಪಿಸ್ಕೊಳ್ತಾ, ಇವನಿಗೆ ಸುಧಾಮನಿಗೆ ಏನು ಹೇಳಬೇಕು ಅದೆಲ್ಲ ನೆನಪಿಸಿ ಎಲ್ಲ ಹೇಳುತ್ತಾ ಇದ್ದರೆ ಪರಮಾನಂದವಾಗ್ತಾ ಇದೆ. ಆ ಆನಂದದಲ್ಲಿ ಮರ್ತೇ ಹೋದ ನಾನು ಯಾರು ಎಂಬುದು, ಆ ಪರಮಾತ್ಮನ ಸಾಕ್ಷಾತ್ ನೋಡುವುದು, ಅವರ ಮಾತು ಕೇಳುವುದು, ಅದರಲ್ಲೇ ಮರೆತು ಹೋಗಿ ಅವರಿಗೆ ಬ್ರಹ್ಮಾನಂದವಾಯಿತಂತೆ. ಅಷ್ಟೇ. ಸರ್ವಭೂತ ಮನೋಭಿಜ್ಞ ಸ್ಮಯಮಾನ ಉವಾಚತಂ. ಹೀಗೆ ಮಾತಾಡ್ತಾ ಎಲ್ಲರ ಸಕಲ ಪ್ರಾಣಿಗಳ ಮನಸ್ಸಿನಲ್ಲಿ ಏನಿದೆಯೋ ಎಲ್ಲ ಗೊತ್ತು ಶ್ರೀಕೃಷ್ಣನಿಗೆ. ಸರ್ವಭೂತ ಮನೋಭಿಜ್ಞ ಅಂದರೆ ಸರ್ವಜ್ಞ, ಪರಮಾತ್ಮ ಸರ್ವಜ್ಞ. ಎಲ್ಲರ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತು ಅವರಿಗೆ. ಯೋಗೀಶ್ವರೇಶ್ವರ ಪರಮಾತ್ಮ ಯೋಗೀಶ್ವರ. ಈ ಎಲ್ಲರಿಗೆ ಅಷ್ಟಸಿದ್ಧಿಗಳಿದ್ದರೆ ಅವರಿಗೆ 1000 ಸಿದ್ಧಿಗಳಿವೆ ಅಲ್ಲದೆ. ಇವರ ಎಲ್ಲರ ಯೋಗಿಗಳ ಶಕ್ತಿಯೆಲ್ಲ ಪರಮಾತ್ಮನ ಶಕ್ತಿ. ಅದರಿಂದ ಯಾರು ಮನಸ್ಸಿನಲ್ಲಿ ಏನಾಗ್ತದೋ ತಕ್ಷಣವೇ ಗೊತ್ತಾಗ್ತದೆ. ಆದ್ದರಿಂದ ಇವರು ಮನಸ್ಸು ನೋಡಿದ, ಇವರ ಮನಸ್ಸಿನಲ್ಲಿ ಏನಿದೆ, ಇವರಿಗೆ ಏನು ಬೇಕು ಎಂದಿಲ್ಲ, ಆಸಕ್ತಿ ಇಲ್ಲ. ಹಣ ಸಂಪದ ಬೇಕು ಎಂದು ಸುಧಾಮನಿಗೆ ಇಲ್ಲ. ಪತ್ನಿ ಹೇಳಿ ಕಳಿಸಿದ್ದಾರೆ, ಬಡತನ ಇದೆ, ಹೋಗಿ ಕೇಳು, ಏನಾದರೂ ಸ್ವಲ್ಪ ಆದರೂ ಕೊಡ್ತಾರೆ, ಸ್ವಲ್ಪ ಆದರೂ ಕೊಟ್ಟರೆ ಊಟ ಆದರೂ ಆಗುತ್ತದೆ ನಮಗೆ ಮನೆಗೆ ಏನೋ ಎಂದು ಕೇಳಿ ಕಳಿಸಿದ್ದಾರೆ. ಇವನು ಮಾತ್ರ ಇಲ್ಲಿ ಬಂದು ಕೃಷ್ಣನನ್ನು ನೋಡಿ ತನ್ನನ್ನು ತಾನೇ ಮರೆತು ಹೋದ ಆನಂದದಲ್ಲಿ. ಏನೋ ಕೇಳಬೇಕೆಂದೇ ಯೋಚನೆ ಇಲ್ಲ ಅವರಿಗೆ. ಮೊದಲು ಇವರಿಗೇ ಇರಲಿಲ್ಲ, ಪತ್ನಿ ಕಳಿಸಿದ ಎಂದು ಆಯಿತು ಬಂದಾಗ ಕೇಳಬೇಕು ಎಂದು, ಏಕೆ ಬಂದಿದ್ದೀರಿ ಎಂದು ಕೃಷ್ಣ ಕೇಳಲಿಲ್ಲ. ಏನು ತನ್ನ ಮಿತ್ರ ನೋಡ್ಲಿಕ್ಕೆ ಬಂದ, ಏಕೆ ಬಂದಿದ್ದೀರಿ ಕೇಳ್ತಾರಾ? ಅದರಿಂದ ಅವರು ಬಂದಿದ್ದೇ ಆನಂದ, ಇವನು ಕೃಷ್ಣನ್ ನೋಡಿದ್ದೇ ಆನಂದ, ಅದರಲ್ಲೇ ಮುಳುಗಿದ್ದಾರೆ. ಏಕೆ ಬಂದ ಎನ್ನುವುದು ಅವರಿಗೆ ಯೋಚನೆ ಇಲ್ಲ. ಆ ಸಮಯದಲ್ಲಿ ಇವರು ಮನಸ್ಸಿನ ನೋಡಿಕೊಂಡರೆ ಸುಧಾಮನ ಮನಸ್ಸಿನಲ್ಲಿ ಭಕ್ತಿ ಇದೆ ಹೊರತು ಅದು ಬೇಕು ಇದು ಬೇಕು ಯಾವ ಆಸೆ ಇಲ್ಲ. ನನ್ನನ್ನು ನೋಡಿದಾಗ ಆ ಆನಂದದಲ್ಲಿ ಮುಳುಗಿ ಎಲ್ಲ ಮರೆತು ಹೋದ, ಏನೂ ಇಲ್ಲ. ಪತ್ನಿ ಹೇಳಿದ್ದಾಳೆ ಇದು ಕೇಳು ಎಂದು, ಅದು ಅವರಿಗೆ ನೆನಪೇ ಇಲ್ಲ. ಆದರೂ ಪತ್ನಿ ಹೇಳಿದ್ದಾಳಲ್ಲ ಎಂದು ಅದು ಶ್ರೀಕೃಷ್ಣನಿಗೆ ಗೊತ್ತಾಯಿತು. ಆಯಿತು, ಇವರಿಗೇನಾದರೂ ಉಪಕಾರ ಮಾಡೋಣ ಎನಿಸಿತು. ಪತ್ನಿ ಕಳಿಸಿದ್ದಲ್ಲ, ಪತ್ನಿಯೂ ಪತಿವ್ರತ ಸ್ತ್ರೀ ಅಂದರೆ ಪತಿ ಅಂದರೆ ಭಕ್ತಿಯಿಂದಲೇ ಇದ್ದಳು, ಪತಿಯನ್ನು ಹಿಂಸಿಸಲಿಲ್ಲ. ಅದರಿಂದ ಪತಿವ್ರತ ಆಗುವುದರಿಂದ ಅವರಿಗೆ ಪುಣ್ಯಬಲ ಇದೆ ಅಲ್ಲವೇ, ಪತಿವ್ರತ ಬಲ. ಆ ಪುಣ್ಯಬಲಕ್ಕೆ ಏನಾದರೂ ಸಂಪದ ಕೊಡಬೇಕೆ? ಇವನು ಭಕ್ತ, ಅವಳು ಪತಿವ್ರತಕ್ಕೆ ಒಂದು ಪತಿವ್ರತಕ್ಕೆ ಅಷ್ಟಸಿದ್ಧಿಗಳಿವೆ ಗೊತ್ತಾ? ಕೆಲವರು ಪತಿವ್ರತರಿಗೆ ಏನೇನೋ ಸಿದ್ಧಿಗಳಿವೆ. ಅವರ ದೂರದೃಷ್ಟಿ ಇರುತ್ತದೆ. ಸಂಕಲ್ಪದಿಂದ ಅವಳು ಏನೋ ಅನಸೂಯೆಗೆ ಸಂಕಲ್ಪ. ಅಲ್ಲಿ ಒಂದು 10 ವರ್ಷ ಬರಗಾಲ ಆಯಿತಂತೆ. ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ, ಅದೇ ಒಂದು ತಪಸ್ಸೆ. ಏನು ವಿಶ್ವಾಮಿತ್ರಾದಿಗಳು ತಪಸ್ಸು ಮಾಡಿ ಅದೇನು ಏನೇನೋ ಮಾಡ್ತಾರೆ ನೋಡಿ, ಸಂಕಲ್ಪ ಮಾತ್ರೇಣ ಯಾವುದು ಬೇಕಂದರೆ ಹಾಗೆ. ಇವಳಿಗೆ ಪತಿವ್ರತೆಗೆ ಅನಸೂಯೆಗೆ ಎಷ್ಟು ಸಂಕಲ್ಪ ಶಕ್ತಿ ಇತ್ತಂದರೆ, ಅತ್ರಿ ಸ್ವಯಂ ಹೇಳ್ತಾನೆ, ಅತ್ರಿಗೆ ಇಷ್ಟು ಇರಲಿಲ್ಲ ಸಿದ್ಧಿಗಳು, ಆ ಅನಸೂಯಕ್ಕಿತ್ತ ಸಿದ್ಧಿ. ಅವನು ಹೇಳ್ತಾನೆ, ರಾಮಚಂದ್ರ ಸೀತಾ ಬಂದಾಗ ರಾಮಚಂದ್ರ ನಮಸ್ಕಾರ ಮಾಡಿದಾಗ, ಅನಸೂಯ ಇದ್ದಾಳೆ, ಅವರ ದರ್ಶನ ಮಾಡಿಕೋ, ಅವರಂದರೆ ಏನು ಅಂದ್ಕೊಂಡಿದ್ದೀರಿ, ಅವರು ಮಹಾಸಿದ್ಧಿ. ಪತಿ ತನ್ನ ಪತ್ನಿಯನ್ನು ಪ್ರಶಂಸೆ ಮಾಡಿ ಹೇಳ್ತಾನೆ, ಅವಳಿಗೆ ಸಿದ್ಧಿ ಇದೆ, ಅಷ್ಟಸಿದ್ಧಿಗಳು. ಹಿಂದೆ ಒಂದು ಕಾಲದಲ್ಲಿ 10 ವರ್ಷ ಬರಗಾಲ ಆಯಿತು ಈ ರಾಜ್ಯದಲ್ಲೆಲ್ಲ. ಜನರಿಗೆ ಊಟ ಇಲ್ಲ, ತಿನ್ನುವುದಿಲ್ಲ, ನೀರಿಲ್ಲ, ಕಷ್ಟ ಇತ್ತು. ನೀರು ನಿಂತು ಹೋಯಿತು, ನದಿಯಲ್ಲಿ ಹರಿಯುವುದು. ಮಳೆ ಇದ್ದರೆ ನೀರು ಬರುತ್ತದಲ್ಲವೇ. ಅಂಥದ್ದು ಇಡೀ ದೇಶಕ್ಕೆ ಒಬ್ಬರಿಬ್ಬರಲ್ಲ, 100 ಜನರು 10 ಜನರಲ್ಲ, ಇಡೀ ದೇಶಕ್ಕೆ ತನ್ನ ಸಿದ್ಧಿ ಬಲದಿಂದ ಊಟ ಕೊಡಿಸಿದ್ದಾಳೆ. ಅಷ್ಟು ಶಕ್ತಿ ಇತ್ತು ಅವಳಿಗೆ. ಅವಳು ದರ್ಶನ ಮಾಡ್ಕೋ, ನಿಮಗೆ ಒಳ್ಳೆಯದಾಗುತ್ತದೆ ಎಂದು ಸೀತಕ್ಕೆ ರಾಮಚಂದ್ರನಿಗೆ ಹೇಳ್ತಾಳೆ. ಸೀತ ಮೊದಲು ಹೋಗಿ ಅನಸೂಯಕ್ಕೆ ನಮಸ್ಕಾರ ಮಾಡ್ತಾಳೆ. ನಂತರ ರಾಮ ಲಕ್ಷ್ಮಣ ಹೋಗಿ ಅವರು ಅನಸೂಯಕ್ಕೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡು ಬರ್ತಾರೆ. ನಿಮಗೆ ಏನು ಬೇಕು ಅನಸೂಯ ಹೇಳ್ತಾರೆ, ನಿನಗೆ ಏನು ಬೇಕು ಹೇಳು ಎಂದು ಹೇಳ್ತಾರೆ. ನನಗೇನು ಬೇಕು, ನನಗೇನು ಬೇಡ, ನಿಮ್ಮ ಆಶೀರ್ವಾದ ಕೊಡಿ, ನನಗೆ ಪತಿಯಲ್ಲಿ ಚರಣ ಭಕ್ತಿ ಇರಲಿ, ಇನ್ನೇನು ಬೇಡ ಎಂದು ಹೇಳಿದ್ರು.
ಅಯ್ಯೋ ನಿಮ್ಮ ಭಕ್ತಿ ನೋಡು, ಅನಸೂಯ ಹೇಳ್ತಾರೆ, ನಿಮ್ಮ ಭಕ್ತಿ ಇರುವುದರಿಂದ ನಿಮಗೆ ಏನು ತೊಂದರೆ ಆಗಲ್ಲ ಎಂದು, ಆ ಭಕ್ತೇ ನಿನಗೆ ರಕ್ಷಾ ಎಂದು ಅವಳಿಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಅದು ವಾಲ್ಮೀಕಿ ರಾಮಾಯಣದಲ್ಲಿ. ಅಂದರೆ ಅಲ್ಲಿ ಎಲ್ಲರೂ ತಪಸ್ವಿಗಳೇ, ಯಾರೂ ಕಡಿಮೆ ಇಲ್ಲ ನೋಡಿ. ಅಲ್ಲಿ ರಾಮಚಂದ್ರ ದೊಡ್ಡ ತಪಸ್ಸು, ಎಲ್ಲರೂ ತ್ಯಾಗಶೀಲರು, ತಪಸ್ವಿಗಳು, ಮಹನೀಯರು. ಅನಸೂಯ ನೋಡು, ಕೌಸಲ್ಯ ನೋಡು, ಎಲ್ಲರೂ ಮಹನೀಯರೇ. ಸೀತಾ ಎಲ್ಲರೂ ಮಹಾ ತಪಸ್ವಿಗಳು, ಎಲ್ಲರಿಗೂ ಸಿದ್ಧಿ ಇತ್ತು. ಸೀತಾ ಅಲ್ಲಿ ಎರಡು ಸಲ ತೋರಿಸ್ತಾರೆ ನೋಡಿ. ಹನುಮಂತನ ಬಾಲಗೆ ಬೆಂಕಿ ಹತ್ಕೊಳ್ತದೆ, ಇವರು ಹತ್ತಿಸ್ತಾರ ಇವರೇ. ಆ ಬೆಂಕಿ ಹತ್ತಿಸಿದಾಗ ಸೀತಾ ತನ್ನ ಪಾತಿವ್ರತ್ಯ ಧರ್ಮದಿಂದ ಶೀತೋಭವ ಹನುಮತಃ ಶ್ಲೋಕ ಹೇಳ್ತಾರೆ. ಹನುಮಂತನ ಬಾಲಗೆ ಅಂಟುಕೊಂಡಿರುವ ಬೆಂಕಿ ಶಾಂತವಾಗಲಿ ಎಂದು. ಅಷ್ಟೇ, ಇವಳು ಹೇಳಿದ ತಕ್ಷಣವೇ ಶಾಂತವಾಗ್ತದೆ. ಸೀತಾ ಹೇಳ್ತಾರೆ, ತನ್ನ ತಪೋಬಲದಿಂದ ಈ ರಾವಣನನ್ನು ನಾನು ಭಸ್ಮ ಮಾಡ್ತೀನಿ ಎಂದು ಹೇಳಿದ್ದರು. ಅಂದರೆ ಅವರಿಗೂ ಸಿದ್ಧಿಗಳಿತ್ತು. ಅವರ ಪಾತಿವ್ರತ್ಯ ಧರ್ಮವೇ ಒಂದು ಸಿದ್ಧಿ. ಅಂದರೆ ಪ್ರತಿಯೊಬ್ಬರಿಗೆ ತಮ್ಮ ತಮ್ಮ ಧರ್ಮವೇ ಒಂದು ತಪಸ್ಸು. ತಮ್ಮ ಯಾವುದೇ ಧರ್ಮ ಇರಲಿ, ಮನೆಯ ಕೆಲಸ, ಹೊರಗಿನ ಕೆಲಸ, ಯಾವ ಉದ್ಯೋಗ ಇರುತ್ತದೋ ಅದನ್ನೇ ಒಂದು ಧರ್ಮರೂಪವಾಗಿ ಮಾಡು, ಅದೇ ಒಂದು ಜನರಿಗೆ ಸಿದ್ಧಿ ಕೊಡುತ್ತದೆ. ಅಲ್ಲಿ ನೋಡಿದ್ದರೆ ಎಲ್ಲರೂ, ಸ್ತ್ರೀಯರು ಪುರುಷರು ಎಲ್ಲರೂ ಸಿದ್ಧಿವಂತರೇ, ಯಾರಿಗೇನು ಕಡಿಮೆ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಮಹಾಸಿದ್ಧಿ. ಸೀತಕ್ಕೂ ಇತ್ತು, ಎಲ್ಲರಿಗೂ ಇತ್ತು. ಶಾಪ ಕೊಡುವುದಕ್ಕೆ ಸಮರ್ಥರು, ಆಶೀರ್ವಾದ ಮಾಡುವುದಕ್ಕೆ ಸಮರ್ಥರು, ಎಲ್ಲರಿಗೂ ಸಮರ್ಥರು. ಕೆಲವೊಮ್ಮೆ ಸೀತಾ ರಾವಣನನ್ನು ಭಸ್ಮ ಮಾಡಬಹುದಿತ್ತು, ಆದರೆ ಅವಳೇ ಸಹಿಸಿಕೊಂಡರು. ಏಕೆ? ನಾನು ಮಾಡಿದ್ದರೆ ರಾಮಚಂದ್ರನಿಗೆ ಕೀರ್ತಿ ಬರಬೇಕು, ಇವನನ್ನು ಸೋಲಿಸಿ ಸಾಯಿಸಿರುವ ಆ ಕೀರ್ತಿ ರಾಮಚಂದ್ರನಿಗೆ ಬರಬೇಕು ಎಂದು ಸುಮ್ಮನೆ ಸಹಿಸಿಕೊಂಡರು. ಅದು ನೋಡಿ, ಶಕ್ತಿ ಇದ್ದರೂ ಸಹಿಸಿಕೊಂಡರು. ತಾನೇ ಭಸ್ಮ ಮಾಡಬಹುದು, ಒಂದು ಶಾಪ ಕೊಟ್ಟರೆ ಸಾಕು, ಬೂದಿ ಆಗಿಬಿಡ್ತಾನೆ ರಾವಣ, ಆದರೂ ಸಹಿಸಿಕೊಂಡರು. ಅದು ನೋಡಿ, ಶಕ್ತಿ ಇದ್ದರೂ ಸಹಿಸಿಕೊಳ್ಳುವುದಕ್ಕೆ ಎಷ್ಟು ಸಹನ ಬೇಕು. ಹಾಗೆ ಒಬ್ಬೊಬ್ಬರಿಗೆ ಮಹಾಶಕ್ತಿ ಇತ್ತು, ಹನುಮಂತನಿಗೆ ಸಿದ್ಧಿ ಇತ್ತು, ಆದರೂ ಬಳಸಲಿಲ್ಲ. ಯಾವಾಗಲೂ ಲೋಕಾನುಗ್ರಹಕ್ಕೆ ಮಾತ್ರ ಬಳಸಿದ. ಏಕೆ? ಅವರ ನಿಸ್ವಾರ್ಥವಾದ ಭಕ್ತಿ, ನಿಷ್ಕಾಮ ಭಕ್ತಿ, ತಪಸ್ಸು, ಅದೇ ಒಂದು ದೊಡ್ಡ ಶಕ್ತಿ. ಅವರು ಕಾಡಿನಲ್ಲಿದ್ದಾರೆ, ಕೆಲವರು ಮನೆಯಲ್ಲಿದ್ದಾರೆ. ಸುಮಿತ್ರಕ್ಕೆ ಶಕ್ತಿ, ಸುಮಿತ್ರ ಅರಮನೆಯಲ್ಲಿದ್ದರೂ ಅವಳಿಗೆ ಶಕ್ತಿ ನೋಡಿ. ಎಲ್ಲಿರುತ್ತಾರೆ ಎಂದಲ್ಲ, ಎಲ್ಲೇ ಇರಲಿ, ಅರಮನೆಯಲ್ಲಿರ್ಬೋದು, ಕಾಡಿನಲ್ಲಿರ್ಬೋದು, ಹಳ್ಳಿಯಲ್ಲಿರ್ಬೋದು, ಅವರ ತಪಸ್ಸು, ಅವರ ಭಕ್ತಿ ಒಂದು ಶಕ್ತಿ. ಎಲ್ಲರಿಗೂ ಹಾಗೆ ಇತ್ತು. ಆ ಕಾಲ ಹೋಯಿತು. ಜನರಿಗೆಲ್ಲ ಭೋಗಪರಾಯಣ, ಮೇಲೆ 4 ರೂಪಾಯಿ ಸಿಕ್ಕಿದರೆ ಸಾಕು, ದೊಡ್ಡವರು ನನ್ನಂಥವರಿಲ್ಲ ಎಂದು ನೋಡ್ತಾರೆ. ಜನರಿಗೆ ಹೃದಯದ ಭಕ್ತಿ ಶಕ್ತಿ ಅದು ಹೋಯ್ತೆಲ್ಲ. ಮೇಲೆ ಹೊರಗಿನ ವಸ್ತುಗಳೇ ಬಂದುಬಿಟ್ಟಿತು. 4 ಬಂದರೆ ಅದೇ ದೊಡ್ಡ ಅಂದ್ಕೊಳ್ತಾ ಇದ್ದಾರೆ. ತಪಸ್ಸು, ಶ್ರದ್ಧಾ ಭಕ್ತಿಗೆ ಬೆಲೆ ಇಲ್ಲ. ಭಗವದ್ ಆರಾಧನೆಗೆ, ಭಗವದ್ ಭಕ್ತಿ, ಗುರುಭಕ್ತಿ, ದೊಡ್ಡವರಂದರೆ ತಾಯಿ ತಂದೆ ಭಕ್ತಿ, ಈ ಭಕ್ತಿಗೇನು ಬೆಲೆ ಇಲ್ಲ ಈ ಕಾಲದಲ್ಲಿ. ಏಕೆ ಅಂದರೆ ಯಾವ ಭಕ್ತಿಗೂ ಇಲ್ಲ. ಇದು ಒಂದು ತರಹ ಭಕ್ತಿ ಅಲ್ಲ, ಯಾವ ತರಹ ಭಕ್ತಿ ಅಂದರೆ ಬೆಲೆ ಇಲ್ಲ. ಅದೆಲ್ಲ ಗುಲಾಮಿ ಅಂದ್ಕೊಳ್ತಾ ಇದ್ದಾರೆ. ಭಕ್ತಿ ಮಾಡುವುದು, ಸೇವೆ ಮಾಡುವುದನ್ನು ಗುಲಾಮಿ ಎಂದು ತಿಳ್ಕೊಂಡು ಬಿಡ್ತಾರೆ ಅಲ್ಲವೇ? ಜನರು ಗುರುಗಳಿಗೆ ನಮಸ್ಕಾರ ಮಾಡುವುದು ಅಂದರೆ ಅದೇನೋ ಗುಲಾಮಿ ಅಂದ್ಕೊಳ್ತಾ ಇದ್ದಾರೆ. ಹಾಗೆ ಇದು ವಿದೇಶಿ ಬುದ್ಧಿ, ಇಂಗ್ಲೀಷ್ ಮೀಡಿಯಂ ಬುದ್ಧಿ ಬಂದುಬಿಟ್ಟಿದೆ ಜನರಿಗೆ, ಅಸುರ ಬುದ್ಧಿ ಬಂದುಬಿಟ್ಟಿದೆ. ಅದಕ್ಕೋಸ್ಕರ ನಮ್ಮ ಪ್ರಾಚೀನ ಸಂಸ್ಕೃತಿಯನ್ನು ಕಡೆಗಣಿಸ್ತಾ ಇದ್ದಾರೆ. ಆದ್ದರಿಂದ ಶ್ರೀಕೃಷ್ಣನಿಗೆ ಎಲ್ಲ ಗೊತ್ತು. ಆದರೂ ಅದರಿಂದ ಆ ಪತಿವ್ರತನೇ ಒಂದು ಶಕ್ತಿ. ಅವಳಿಗೆ ಸಂಕಲ್ಪ, ಕುಟುಂಬಕ್ಕೆ ತುಂಬ ಬಡತನ ಇದೆ, ಅವಳಿಗೆ ಕೊಡಬೇಕು, ಇವರಿಗೆ ಬೇಕಾಗಿಲ್ಲ. ಏಕೆ? ಇವನು ನಿಷ್ಕಾಮ, ಇವರಿಗೆ ಏನು ಬೇಡ, ಏನು ಬೇಡ್ಕೊಳ್ತಾ ಇಲ್ಲ, ಏನು ಬೇಕೆಂದು ಹೇಳ್ತಾ ಇಲ್ಲ. ಆದ್ದರಿಂದ ಆ ಪತ್ನಿಗೆ ಕೊಡಬೇಕು. ನೋಡಿ, ಭಗವಂತ ನಾವು ಹತ್ತಿರಕ್ಕೆ ಹೋಗಿ ನೋಡಿ ನಮಸ್ಕಾರ ಮಾಡಿದ್ದರೆ ಆಶೀರ್ವಾದ ಮಾಡ್ತಾರೆ ಎಂದೇನಲ್ಲ, ದೂರವಾಗಿದ್ದರೂ ಆಶೀರ್ವಾದ ಮಾಡ್ತಾನೆ. ಪತ್ನಿಗೆ ಆಶೀರ್ವಾದ, ಅವರು ಅಲ್ಲಿದ್ದಾರೆ, ನೋಡಲೂ ಇಲ್ಲ, ನೋಡಲಕ್ಕೆ ಬಂದಿಲ್ಲ, ನಮಸ್ಕಾರ ಇಲ್ಲ. ತನ್ನ ಸ್ವಧರ್ಮ ಮಾಡಿಕೊಂಡರು ಮನೆಯಲ್ಲಿದ್ದಷ್ಟೇ. ತನ್ನ ಕುಟುಂಬ ನೋಡುವುದು, ಪತಿ ಸೇವೆ ಮಾಡುವುದು, ಆ ಧರ್ಮದಿಂದಲೇ ಅಂತ ಅವಳಿಗೆ ಅಷ್ಟು ಸೇವೆ ಮಾಡಿದ್ದಾರೆ, ಅಷ್ಟು ಭಕ್ತಿ ಮಾಡಿದ್ದಾಳೆ, ಅವಳಿಗೆ ಕೊಡಬೇಕೇನಾದರೂ. ಇವನಿಗೇನು ಆಸಕ್ತಿ ಇಲ್ಲ, ಮೋಹ ಇಲ್ಲ, ವೈರಾಗ್ಯ ಇದೆ ಸುಧಾಮನಿಗೆ. ಪತ್ನಿಗೆ ಮಾತ್ರ ಪತ್ನಿಗೂ ಸ್ವಾರ್ಥವೇನಿಲ್ಲ, ಕುಟುಂಬ ಪೋಷಣಕ್ಕೋಸ್ಕರ ಬೇಕೆಂದಿದೆ ಹೊರತು ತನ್ನಗೋಸ್ಕರ ಏನಿಲ್ಲ. ತಾನು ಎಲ್ಲ ಕಷ್ಟಗಳು ಸಹಿಸಿಕೊಳ್ಳುವಕ್ಕೆ ಸಿದ್ಧವಾಗಿದ್ದಾಳೆ. ತನ್ನ ಪಾಪ ಮಕ್ಕಳಿದ್ದಾರೆ, ಅವರಿಗೆ ಕಷ್ಟವಾಗ್ತಾ ಇದೆ, ಅವರಿಗೆ ಊಟ ವಸ್ತ್ರ ಮನೆ ಇರಲಿ ಎಂದು ಅವಳಿಗೋಸ್ಕರ ನೋಡಿ, ತನ್ನಗೋಸ್ಕರ ಕೇಳ್ತಾ ಇಲ್ಲ, ಇನ್ನೊಬ್ಬರಿಗೋಸ್ಕರ. ಅಂಥ ಆಸೆ ಅದು ಸ್ವಾರ್ಥ ಅನಿಸಲ್ಲ.
ತನ್ನ ಸ್ವಾರ್ಥ ಅಲ್ಲ, ಮಕ್ಕಳಿಗೋಸ್ಕರ ಆಗಲಿ ಅದರಿಂದ ಕಳಿಸಿದ್ದಾಳೆ. ಆದ್ದರಿಂದ ಆಯಿತು. ಆದರೆ ಅವಳು ಕಳಿಸಿರುವ ಏನದು ಕಾಣಿಗೆ ಭಗವಂತನ ನೈವೇದ್ಯ ಸ್ವೀಕಾರ ಮಾಡಿದ್ದರೆ ಭಕ್ತರಿಗೆ ಅನುಗ್ರಹವಾಗ್ತದೆ. ಅದರಿಂದ ಇವನು ಎದುರಾಗಿ ಬಂದ, ಇವನು ನಿಷ್ಕಾಮ ಭಕ್ತ, ಒಂದು ಸನ್ಯಾಸಿ ಆಗಿದ್ದಾನೆ ಸುಧಾಮ. ಆದರೆ ಅಲ್ಲಿ ಇನ್ನೊಬ್ಬ ಭಕ್ತಳಿದ್ದಾಳೆ, ಇವರ ಮೂಲಕ ನೈವೇದ್ಯ ಕಳಿಸಿದ್ದಾಳೆ ಅಲ್ಲವೇ. ಈ ನೈವೇದ್ಯ ನಾನು ತಗೊಂಡರೆ ಸಂತೋಷವಾಗ್ತದೆ, ಅವರಿಗೆ ನಾನು ಏನು ಕೊಡಬೇಕೋ ಅದು ಕೊಡಬಹುದು ಎಂದು ಇವನಿಗೆ ನೋಡ್ತಾನೆ. ಬ್ರಹ್ಮಣ್ಯೋ ಬ್ರಾಹ್ಮಣಂ ಕೃಷ್ಣೋ ಭಗವಾನ್ ಪ್ರಹಸನ್ ಪ್ರಿಯಂ. ಅದು ಮನಸ್ಸು ನೋಡಿದ್ದರೆ ಗೊತ್ತಾಯಿತು, ಓಹೋ ಇವರ ಮನಸ್ಸಿನಲ್ಲಿ ಏನು ಆಸಕ್ತಿ ಇಲ್ಲ, ಆಸೆ ಇಲ್ಲ, ಏನಿಲ್ಲ. ಆದರೆ ಪತ್ನಿ ಇದೇನು ಆಸೆ ಪಟ್ಕೊಳ್ತಾ ಇದ್ದಾರೆ, ಬೇಡ್ಕೊಳ್ತಾ ಇದ್ದಾರೆ. ಆದ್ದರಿಂದ ಇವರಿಗೇನಾದರೂ ಕೊಡಬೇಕು, ಸಂಪದ ನಾನು ಕೊಡಬೇಕು. ಆದ್ದರಿಂದ ಸುಧಾಮನ ಮುಖ ನೋಡಿದ. ಪ್ರೇಮ್ನ ನಿರೀಕ್ಷಣೇನೈವ, ಪ್ರೀತಿಯಿಂದ ಸುಧಾಮನ ಮುಖ ನೋಡಿದ. ಪ್ರೇಕ್ಷನ್ ಖಲು ಸತಾಂಗತಿ, ಇವರಿಗೆ ಸದ್ಗತಿ, ಏನು ಸದ್ಗತಿ ಕೊಡಬೇಕು ಎಂದು ಯೋಚನೆ ಮಾಡಿ ಭಗವಂತ ಹೇಳ್ತಾನೆ ನೋಡಿ, ಕಿಮುಪಾಯನ ಮಾನೀತಂ ಬ್ರಹ್ಮಮ್ಮೆ ಭವತಾಂ ಗೃಹಾತ್. ನಿಮ್ಮ ಮನೆಯಿಂದ ನನಗೆ ಏನು ಕಾಣಿಕೆ ತಂದಿದ್ದಿ ಎಂದು ಕೇಳ್ತಾನೆ. ನನಗೆ ಏನು ಕಾಣಿಕೆ ತಂದಿದ್ದೀಯಪ್ಪ ಎಂದು ತನ್ನ ಸ್ನೇಹಿತನನ್ನು ಶ್ರೀಕೃಷ್ಣ ಕೇಳ್ತಾನೆ. ಅವನು ಏನು ಹೇಳಲಿಲ್ಲ ಸುಧಾಮ. ಅವ್ರು ನಾಚಿಕೆ ಪಟ್ಕೊಳ್ತಾನೋ ಏನೋ ಎಂದು ಏನು ಹೇಳಿದನೋ ಗೊತ್ತಾ, ನನಗೆ ಕಾಣಿಕೆ ಅಂದರೆ ಏನೋ ಚಿನ್ನಾಗಿನ್ನ ಅಂಥದ್ದೇನಲ್ಲ, ಹಣ ಕೊಡಬೇಕು, ವಸ್ತ್ರ ಕೊಡಬೇಕು ಅಂಥದ್ದೇನಲ್ಲ. ಕಾಣಿಕೆ ಅಂದರೆ ಏನು, ಅಲ್ಪ ವಸ್ತುವಿದ್ದರೂ ಸಾಕು. ಪತ್ರಂ ಪುಷ್ಪಂ ಫಲಂ ತೋಯಂ. ದಾರಿಯಲ್ಲಿ ಬರುತ್ತಾ ಏನಾದರೂ ಮರ ಕಂಡು ಬಂದರೆ, ಏನಾದರೂ ಹಣ್ಣುಗಳಿದ್ದರೆ ಒಂದು ಹಣ್ಣು ತಂದರೂ ಸಾಕು ಅಲ್ಲ. ಆದ್ದರಿಂದ ಅಣ್ವಪ್ಯಪಹೃತಂ ಭಕ್ತೈ ಪ್ರೇಮ್ನಾ ಭೂರ್ಯೇವ ಮೇ ಭವೇತ್. ನನ್ನ ಭಕ್ತರು ಭಕ್ತಿಯಿಂದ ಪ್ರೇಮದಿಂದ ಪ್ರೇಮದಿಂದ ಒಂದು ಅಲ್ಪ ವಸ್ತು ಕೊಟ್ಟರೂ ನನಗೆ ದೊಡ್ಡ ಕಾಣಿಕೆ ಕೊಟ್ಟಂತೆ ಆಗುತ್ತದೆ. ಭಕ್ತಿ ಇಲ್ಲದೆ ಇಷ್ಟಿಷ್ಟು ಚಿನ್ನ ಕೋಟಿ ರೂಪಾಯಿ ಹೋಗಿ ಏನು ತಿರುಪತಿ ಹುಂಡಿಯಲ್ಲಿ ಹಾಕಿದ್ದರೆ ಭಕ್ತ ಪರವಶನಾಗಿ ಬಂದು ಆ ಮಂದಿರದಿಂದ ಹೊರಗೆ ಬಂದು ಇವರಿಗೆ ದರ್ಶನ ಕೊಡ್ತಾನೆ. ಕೋಟಿ ರೂಪಾಯಿ ವಜ್ರಗಳು ಹಾಕಿದ್ದರೂ ಒಂದು ಚೂರು ದರ್ಶನ ಕೊಡಲ್ಲ. ಏಕೆ? ಭಕ್ತಿ ಇಲ್ಲದೆ ನೀವು ಎಷ್ಟು ಹಣ ಕೊಟ್ಟರೂ ನಾನೇನು ಮೆಚ್ಚಲ್ಲ. ಭಕ್ತಿಯಿಂದ ಏನೋ ಒಂದು ತುಳಸಿ ಎಲೆ ಅಥವಾ ಯಾವುದೋ ಎಲೆ ಗೊತ್ತಾ, ಉತ್ತರದಲ್ಲಿ ಸನ್ಯಾಸಿಗಳು ಪೀಠಾಧಿಪತಿಗಳು ದರ್ಶನ ಮಾಡಿಕೊಳ್ಳಬೇಕಾದರೆ ಹೂಗಳು ತಂದು ಕೊಡ್ತಾರೆ ಜನರು. ಹಣ್ಣುಗಳು ಹೂಗಳು ತಂದು ಸನ್ಯಾಸಿಗೆ ಕೊಟ್ಟು ನಮಸ್ಕಾರ ಮಾಡ್ತಾರೆ. ಹೂಗಳು ಸಿಗಲಿಲ್ಲ ಅಂದರೆ ಏನು ಮಾಡ್ತಾರೆ, ಹಣ್ಣುಗಳು ಸಿಗಲಿಲ್ಲ ಅಂದರೆ ಹೂಗಳು ಸಿಗಲಿಲ್ಲ ಅಂದರೆ, ಏಕೆಂದರೆ ಈ ನಮಸ್ಕಾರ ಮಾಡುವವರು ಇವರು ಸನ್ಯಾಸಿಗಳೇ. ಇವರು ಸನ್ಯಾಸಿ ಹತ್ತಿರ ನಮಗೂ ಏನು ಇರ್ತಿರಲಿಲ್ಲ, ನಮಗಡೆ ಒಂದು ಪೈಸಾ ಇರಲಿಲ್ಲ. ಆವಾಗ ಏನು ಮಾಡಬೇಕು, ಏನೋ ಎಲೆಗಿಲೆ ಸಿಕ್ಕಿದರೆ ಅದೇ ಹೋಗಿ ಕೊಡುವುದು. ಈಗ ನಮಗೆ ಒಂದು ಪೈಸಾ ಏನೂ ಇರಲಿಲ್ಲ, ನಡ್ಕೊಂಡೇ ಹೋಗಬೇಕು, ಎಲ್ಲಾದರೂ ಹೋಗಬೇಕಾದ್ರೆ ಏನೂ ಇರುತ್ತಿರಲಿಲ್ಲ. ಯಾರಾದರೂ ಊಟ ಕೊಟ್ಟರೆ ತಿನ್ನುವುದಷ್ಟೇ, ಮೈ ಮೇಲೆ ಬಟ್ಟೆ ಬಿಟ್ಟು ಏನಿರಲಿಲ್ಲ. ಆದ್ದರಿಂದ ನಾವು ಏನಾದರೂ ಅಯ್ಯೋ ಗುರುಗಳು ಬಂದರು, ನಾವು ಹೋಗ್ತಾ ಇದ್ದೀವಿ ದರ್ಶನಕ್ಕೆ, ಏನು ಮಾಡಬೇಕು, ಆ ದಾರಿಯಲ್ಲೇ ಹೋಗ್ತಾ ಆಶ್ರಮಕ್ಕೆ ಹೋದರೆ ಹೂಗಳಿರುತ್ತದೆ ಅಂದರೆ ಎಲ್ಲರೂ ಹೂಗಳು ಕಿತ್ಕೊಂಡು ಹೋದರು. ಅದೇನು ಕಿತ್ತುವುದೇ ಹೇಳ್ತಾರೆ, ಎಲ್ಲರೂ ಕಿತ್ಕೊಂಡು ಹೋದರು ದರ್ಶನಕ್ಕೆ, ಮಂದಿರಕ್ಕೆ, ಗುರುಗಳಿಗೆ. ನಮಗೆ ಹೂಗಳು ಸಿಗಲಿಲ್ಲ, ಏನು ಮಾಡಬೇಕು? ಯಾರೋ ಹೇಳಿದರು ಎಲೆ ಇದೆಲ್ಲವೇ, ಎಲೆ ಕಿತ್ಕೊಂಡು ನೋಡೋಣ. ಅದೇ ಎಲೆ ಕಿತ್ಕೊಂಡು ಹೋಗಿ ಅವ್ರು ಕೊಟ್ಟು ಹಾಗೆ ನಮಸ್ಕಾರ ಮಾಡಿದ್ದೀವಿ, ನಮಗೂ ಏನೂ ಸಿಗಲಿಲ್ಲ, ಎಲೆ ಕೊಟ್ಟಿದ್ವಿ ಅಷ್ಟೇ. ಅದರಿಂದ ಏನು ಮಾಡ್ತಾರೆ, ಭೂರಿಯಪಿ ಭಕ್ತ್ಯಾ ಉಪಹೃತಂ. ಆದರೂ ಗುರುಗಳು ಮಾತ್ರ ಮಾತಾಡಿಸಿದ್ದರು, ಆ ಎಲೆಯನ್ನೇ ನೋಡಿಕೊಂಡು ಮಾತಾಡಿಸಿದ್ದರು, ಇಲ್ಲೇ ಇರಿ ಎಂದು ಹೇಳಿದ್ದರು, ಅವರಿಗೆ ಊಟ ಕೊಟ್ಟು ನಮಗೆ ಕಳಿಸಿದ್ದಾರೆ. ಅಂದರೆ ಭೂರಿ ಅಭಕ್ತೋಪಹೃತಂ ನಮೇ ತೋಷಾಯ ಕಲ್ಪತೆ. ಭಕ್ತಿ ಇಲ್ಲದೆ ಇಷ್ಟಿಷ್ಟು ಹಣ ತೋರಿಸಿಕೊಟ್ಟರೂ, ಚಿನ್ನ ಬೆಳ್ಳಿ ಏನೋ ವಜ್ರಗಳು ಯಾವುದು ಕೊಟ್ಟರೂ ನಾನು ಮೆಚ್ಚಲ್ಲ. ಭಕ್ತಿಯಿಂದ ಸುಮ್ಮನೆ ಒಂದು ಅಲ್ಪವಾದ ಎಲೆಯನ್ನು ಕೊಟ್ಟರೂ ನಾನು ಅತ್ಯಂತ ಸಂತೋಷ ಪಟ್ಕೊಳ್ತೀನಿ. ಅಂದರೆ ಭಗವಂತ ಭಕ್ತಿಯನ್ನು ಮೆಚ್ಚುತ್ತಾನೆ ಹೊರತು ಸಂಪದನಲ್ಲ. ಇದು ಯಾವಾಗಲೂ ಅನಾದಿ ಕಾಲದಿಂದ ಇದು ನೋಡಿ. ಭಾಗವತ ಎಂಥದ್ದು, ಸಾವಿರಗಿಂತ ಹೆಚ್ಚಿನ ವರ್ಷ, 2000 3000 ಹಿಂದಿನ ಶ್ಲೋಕ ಇದು. ಇಷ್ಟು ಶ್ಲೋಕ ಇದ್ದರೂ ನಮ್ಮ ಶಾಸ್ತ್ರಗಳು ಏನು ಹೇಳ್ತವೆ, ಭಗವಂತ ಭಕ್ತಿ ಮೆಚ್ಚುತ್ತಾನೆ. ನಾನು ಇಷ್ಟೇ ಸಲ ಅಲ್ಲ, ನೀವು ಮೊದಲಿನಿಂದ ಭಾಗವತ ಕೇಳ್ತಾ ಇದ್ದೀರಿ, ಎಷ್ಟು ಸಲ ಹೇಳಿದ್ದೀನಿ ನಾನು, ಈವರೆಗೆ 10 ಸಲ ಹೇಳಿರ್ಬೋದು. ಭಗವಂತ ಭಕ್ತಿ ಮೆಚ್ಚುತ್ತಾನೆ, ಸಂಪದ ಅಲ್ಲ, ವಸ್ತುವಲ್ಲ. ಕಪಟ ಇಲ್ಲದೆ ನಿರ್ಮಲ ಭಕ್ತಿಯಿಂದ ಏನು ಕೊಟ್ಟರೂ, ಏನಿಲ್ಲದಿದ್ದರೆ ನೀರು ಕೊಟ್ಟರೂ ಸಾಕು. ನಮ್ಮ ಕೈಯಲ್ಲಿ ಏನು, ಆ ಕಾಲದಲ್ಲಿ ನೀರು ಎಲ್ಲ ಕಡೆ ಸಿಗ್ತದೆ ಅಲ್ಲವೇ, ಏನೋ ಒಂದು ಸಣ್ಣ ಲೋಟ ಇಲ್ಲದಿದ್ದರೆ ಒಂದು ಎಲೆಯಿಂದ
ಏನು ಮಾಡ್ತಾರೆ, ದೋಣಿ ಹೇಳ್ತಾರೆ. ದೋಣಿ ಮಾಡ್ಕೊಂಡು ನೀರು ತಂದು ಹಾಕಿದ್ದರು, ಅದರಿಂದಲೇ ಸಂತೋಷಗೊಳ್ತಾರೆ. ಅದು ಎಲ್ಲ ಕಡೆ ಸಿಗ್ತದೆ. ಏನಿದೆ ಅಂದರೆ ಎಲೆ ಆಗಲಿ ನೀರಾಗಲಿ ಯಾವುದು ಹಾಕಿದ್ದರೂ ಭಗವಂತ ಸಂತೋಷ ಪಟ್ಕೊಳ್ತಾನೆ. ಅಂಥವರಿಗೆ ದರ್ಶನ ಕೊಟ್ಟ, ಏನೋ ಅನುಗ್ರಹ ಆಶೀರ್ವಾದ ಎಲ್ಲ ಮಾಡಿದ. ಅಂಥದ್ದು ಅನಾದಿ ಕಾಲದಿಂದ ಸಾವಿರ ವರ್ಷದಿಂದ ನಮ್ಮ ಪುಸ್ತಕಗಳಲ್ಲಿದೆ. ಭಕ್ತರು ಹೇಳುತ್ತಾ ಇದ್ದಾರೆ, ಈ ಕಾಲದ ಸಿನಿಮಾ ಹಾಡುಗಳನ್ನು ಬರೆಯುವ ಮೂರ್ಖರಿದ್ದಾರಲ್ಲ, ಮೂರ್ಖರೇ ಅವರು. ಸಿನಿಮಾ ಹಾಡು ಬರೆಯುವವರೆಲ್ಲ ಮೂರ್ಖರೇ. ಬುದ್ಧಿವಂತರು ನನಗೆ ಯಾರೂ ಕಂಡು ಬಂದಿಲ್ಲ ಇಷ್ಟುವರೆಗೆ. ನಿಮಗೆ ಬುದ್ಧಿವಂತರು ಕಂಡು ಬರ್ತಾರಾ? ನನಗೆ ಮಾತ್ರ ಕಂಡು ಬಂದಿಲ್ಲ. ಅವ್ರು ಏನು ಹೇಳ್ತಾರೆ ಗೊತ್ತಾ? ಒಬ್ಬನು ಬಡವ ಇದ್ದನಂತೆ. ಬಡವ ಹೋಗಿ ತೋಟಕ್ಕೆ ಹೋದ, ಹೂಗಳಿಗೋಸ್ಕರ, ಪೂಜೆಗೋಸ್ಕರ. ಆ ಹೂಗಳನ್ನೆಲ್ಲ ಎಲ್ಲರೂ ಕಿತ್ಕೊಂಡ್ರಂತೆ, ಯಾವ ಹೂಗಳಿಲ್ಲ. ಏನು ಮಾಡಬೇಕು? ಆದ್ದರಿಂದ ಇವರು ಮಂದಿರಕ್ಕೆ ಹೋಗ್ತಾನೆ. ಮಂದಿರಕ್ಕೆ ಇವರಿಗೆ ಒಳಗೆ ಬಿಟ್ಟಿಲ್ಲ ಅಂತೆ, ದ್ವಾರ ಹತ್ತಿರ ನಿಂತಿದ್ದನಂತೆ. ಅವರು ಹೇಳ್ತಾನೆ, ನನಗೆ ಹೂಗಳು ಸಿಗಲಿಲ್ಲ. ಓ ಭಗವಂತ, ಏನು ಹೇಳ್ತಾನೆ ಗೊತ್ತಾ ಅವನು? ಇದೆಲ್ಲ ಕಮ್ಯುನಿಸ್ಟ್ ಮಾತುಗಳು. ಓ ಭಗವಂತ, ಓ ಧನಿಕರ ಭಗವಂತ, ಧನಿಕರನ್ನೇ ಮೆಚ್ಚುವ ಭಗವಂತ, ನನ್ನಂಥ ಬಡವನು ನೀನೇನು ಮೆಚ್ಚುತ್ತೀವಿ, ಆದರೆ ನಾನು ಭಕ್ತಿಯಿಂದ ಬಂದೆ, ನಿನಗೆ ಕೊಡ್ತಾ ಇದ್ದೀನಿ ನೋಡು. ಏನಪ್ಪ ಭಗವಂತನು ಹೋಗಿ, ನೀವು ಧನಿಕರೆಂದರೆ ನಿನಗೆ ಇಷ್ಟ, ನೀವು ಧನಿಕರನ್ನೇ ಮೆಚ್ಚುತ್ತೀವಿ ಎಂದು ಭಗವಂತನನ್ನೇ ಉಲ್ಟಾ ಪರಿಹಾಸ ಮಾಡುವುದು ಯಾವ ಭಕ್ತರಾದರೂ ಮಾಡ್ತಾನೆ? ಹಾಗೆ ಮಾಡಿದ್ದರೆ ಅವನು ಭಕ್ತ ಎಂದು ಹೇಳ್ಕೊಳ್ತಾನೆ? ಅದು ನೋಡಿ ಅನಿಸ್ಕೊಳ್ತಾನೆ ಭಕ್ತನ? ಹೀಗೆ ಈ ಕಮ್ಯುನಿಸ್ಟುಗಳೇ ಭಕ್ತರಾಗಿ ಬಿಟ್ಟರು ಈ ಕಾಲದಲ್ಲಿ. ಸಿನಿಮಾ, ಅದರಿಂದ ಭಕ್ತರ ಸಿನಿಮಾಗಳು ನೋಡಿದ್ದರೆ ಆ ಸಿನಿಮಾ ಹಾಡುಗಳೆಲ್ಲ ಕಮ್ಯುನಿಸ್ಟುಗಳು ಅಥವಾ ಕಮ್ಯುನಿಸ್ಟ್ ಬುದ್ಧಿ ಇರುವ ಪಂಡಿತರು. ಜನರು ನಮ್ಮ ಶಾಸ್ತ್ರಗಳನ್ನು ಓದುವುದು, ಗುರುಮುಖದಿಂದ ಕೇಳುವುದು ಬಿಟ್ಟು ಸಿನಿಮಾಗಳೇ ಹಿಂದೂಗಳಿಗೆ ಪ್ರಮಾಣವಾಗಿ ಬಿಟ್ಟಿತು. ಹಿಂದೂಗಳು ಸಿನಿಮಾಗಳು ನೋಡ್ತಾರೆ, ಸಿನಿಮಾ ಹಾಡನ್ನು ಕೇಳ್ತಾರೆ, ಅದೇ ನೋಡಿ ಅದೇ ಪ್ರಮಾಣ ಎಂದು ಮಾತಾಡ್ಕೊಳ್ತಾರೆ. ನೋಡು, ಆಹಾ ಭಕ್ತ, ಆಹಾ ಹೀಗಿದ್ದಾನೆ ಎಂದು. ಒಬ್ಬನಿದ್ದಾನೆ, ಅವರ ಹಾಡು ನನಗೆ ಗೊತ್ತು, ಅವರು ಏನು ಮಾತಾಡ್ತಾನೆ. ನಾನು ಆ ಹಾಡು ತೋರಿಸಿದ್ದರೆ ಒಬ್ಬರ ಮನೆಗೆ ಹೋದೆ. ಅವನು ಒಳ್ಳೆಯ ವೇದಾಂತೆ. ನಾನು ಹೇಳಿದ್ದೀನಿ, ಇದು ಏನು ಈ ಕಮ್ಯುನಿಸ್ಟ್ ಬರೆದಿರುವ ಹಾಡು, ಇದು ಏಕೆ ಅಂತ ಹೇಳಿದೆ. ಇದು ಮಾತ್ರ ನಾನು ಅವರ ಪುಸ್ತಕನೇ ಓದಲ್ಲ ಎಂದು ಹೇಳಿಬಿಟ್ಟು ಅವನು ಹೇಳ್ತಾರೆ, ಅಂಥವನಲ್ಲ, ಅವರು ಮಹಾಪಂಡಿತ, ಅವರು ಬ್ರಾಹ್ಮಣನಾಗಬಹುದು, ಬುದ್ಧಿ ಮಾತ್ರ ಕಮ್ಯುನಿಸ್ಟೇ. ಆ ಕಮ್ಯುನಿಸ್ಟ್ ಆದರೆ ಅವರು ರಾಕ್ಷಸನೇ, ನಾನು ಅವರು ಓದಲ್ಲ ಎಂದು ಹೇಳಿಬಿಟ್ಟು ನಾನು ಅವರದ್ದು ಓದಲ್ಲ. ಭಕ್ತ ಯಾರೇ ಆಗಲಿ, ಯಾವ ಜಾತಿ ಆಗಲಿ, ಭಕ್ತನ ಮೆಚ್ಚುತ್ತಾನೆ ಭಗವಂತ, ನಾನು ಅದು ಓದ್ತೀನಿ. ಈ ಕಮ್ಯುನಿಸ್ಟ್ ಮಾಡಿದ್ದು ನಾನು ಓದಲ್ಲ ಎಂದು ಹೇಳಿ, ಅದು ಅಸುರ. ನೋಡಿ ಏನು ಮಾತಾಡ್ತಾನೆ. ಭಗವಂತನನ್ನೇ ಬೈಯುತ್ತಾನೆ, ಧನಿಕರನ್ನೇ ಮೆಚ್ಚುತ್ತಾನೆ. ಇದು ಕಮ್ಯುನಿಸ್ಟುಗಳ ದ್ವೇಷ ಇದೆ ನೋಡಿ. ಆ ದ್ವೇಷವನ್ನು ಭಗವಂತನ ಮೇಲೆ ಹಾಕಿ ಹಾಡುಗಳು ಬರೆದು, ಏಕೆ ಹಿಂದೂಗಳ ಬುದ್ಧಿ ಹಾಳು ಮಾಡುವುದೇ ಅವರಿಗೆ ಬೇಕು. ಇದೆಲ್ಲ ನಾನು ಬೈಯುತ್ತಾ ಇದ್ದೀನಿ, ನಿಮ್ಗೆ ಅನಿಸುತ್ತಾ ಇದೆಯಾ? ಅಲ್ಲ. ನೀವು ಈಗಿನ ಕಾಲದಲ್ಲಿ ಸಾಹಿತ್ಯ ಓದ್ತಿರೋ ಅಲ್ಲವೋ, ಯುವಕರು ಯುವತಿಯರು ಈ ಕಾಲದ ಸಾಹಿತ್ಯವೆಲ್ಲ ಓದ್ತಾರೆ, ಸಿನಿಮಾಗಳು ನೋಡ್ತಾರೆ. ನೀವು ನೋಡ್ತಿರೋ ಅಲ್ಲವೋ ಗೊತ್ತಿಲ್ಲ. ನೋಡಿದರೆ ನೋಡಿ, ಅದರಲ್ಲಿ ಎಲ್ಲ ಇಂಥ ಹಾಡುಗಳು, ಇಂಥ ಕಥೆಗಳೇ ಕಂಡು ಬರ್ತವೆ. ಅಂಥವರಿಗೆ ಹೇಳ್ತಾ ಇದ್ದೀನಿ ನಾನು, ಈ ಬೈಯುವುದೆಲ್ಲ ಯಾರಿಗೋಸ್ಕರ? ನಮ್ಮವರು ನಿಜವಾದ ಭಕ್ತಿಮಂತರು. ನಮ್ಮ ಶಾಸ್ತ್ರದಲ್ಲಿ ಸಾವಿರ ವರ್ಷಗಳಿಂದ ಭಗವಂತ ಭಕ್ತಿ ಮೆಚ್ಚುತ್ತಾನೆ. ಭಗವದ್ಗೀತೆ ನೋಡಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯಾವಾಗನಿಂದ ಇದೆ, ಎಷ್ಟೋ ಸಾವಿರ ವರ್ಷದಿಂದ ಶ್ಲೋಕ ನಡೆಯುತ್ತಾ ಇದೆ. ವೇದವ್ಯಾಸ ಬರೆದಿದ್ದು, ಇವೋ ಭಾಗವತ. ಮರಿ ಇದೆಲ್ಲ ಬಿಟ್ಟು ಇದು ಬರೆಯುವುದೇನಪ್ಪ? ನಮ್ಮ ಜನರು ಭಗವದ್ಗೀತಾ ಓದಲಿಲ್ಲ, ಭಾಗವತ ಓದಲಿಲ್ಲ, ಸಿನಿಮಾ ಮಾತ್ರ ನೋಡಿದ್ದಾರೆ. ಯಾರು? ಹಿಂದೂ ಮಕ್ಕಳು ಸಿನಿಮಾ ನೋಡಿದ್ದಾರೆ. ಈ ಸಿನಿಮಾ ಹಾಡುಗಳನ್ನು ಕೇಳಿ ಇದೇ ಸರಿಯಾದ ಹಿಂದೂ ಧರ್ಮ ಎಂದು ಮಾತಾಡ್ತಾರೆ. ಇವರು ಹಿಂದೂಗಳಲ್ಲ, ರಾಕ್ಷಸರು, ಹಿಂದೂ ದ್ವೇಷಿಗಳು. ಅವರನ್ನು ನೀವು ಗುರುಗಳಾಗಿ ಮಾಡಿಕೊಂಡಿದ್ದೀವಿ, ಅದಕ್ಕೋಸ್ಕರ ನಿಮಗೆ ಸುಳ್ಳು ಹೇಳ್ತಾ ಇದ್ದಾರೆ ಅಲ್ಲ. ಹಿಂದೂ ಗುರುಗಳು ವೇದವ್ಯಾಸ, ವಾಲ್ಮೀಕಿ, ಮನು ಇವರನ್ನು ಬಿಟ್ಟು ಈ ಸಿನಿಮಾ ಹಾಡುಗಳು ಬರೆಯುವ ಕಮ್ಯುನಿಸ್ಟ್ಗಳನ್ನು ಏಕೆ ಗುರುಗಳು ಮಾಡಿಕೊಂಡಿದ್ದೀರಿ? ನಿಮಗೆ ಪ್ರಪಂಚದಲ್ಲಿ ಯಾರು ಗುರುಗಳು ಸಿಗಲ್ಲವಾ? ವೇದವ್ಯಾಸ, ವಾಲ್ಮೀಕಿ ಇವರು ಗುರುಗಳಲ್ಲವಾ? ಅವರೇ ಗುರುಗಳು ಬೇಕಾ? ನಾನು ಹಿಂದೂಗಳನ್ನು, ಈ ಯುವಕರನ್ನು, ಯುವತಿಯರನ್ನು, ಇವರನ್ನು ಬೈಯುತ್ತಾ ಇದ್ದೀನಿ. ಅವರು ಈ ಸಿನಿಮಾಗಳನ್ನೇ ಗುರುಗಳು ಅಂದ್ಕೊಂಡರು. ಅವರು ಹಾಡಿರುವ ಹಾಡುಗಳನ್ನೇ ನೋಡಿಕೊಂಡು ಇದೆ ಎಂದು ಮಾತಾಡ್ತಾ ಇದ್ದಾರೆ. ಮೂರ್ಖರು. ಅವರು ದುಷ್ಟರು, ಇವರು ಮೂರ್ಖರು. ಹಿಂದೂಗಳು ಮೂರ್ಖರು, ಆ ಸಿನಿಮಾ ಹಾಡುಗಳು ಬರೆದಿರುವರು ದುಷ್ಟರು. ಇಬ್ಬರು ಸೇರಿಕೊಂಡು ಈಗ ಹಾಳಾಗ್ತಾ ಇದ್ದಾರೆ. ಶಾಸ್ತ್ರ ನೋಡು, ಶ್ರೀಕೃಷ್ಣ ನೋಡು, ಎಷ್ಟು ಸಲ ಹೇಳಿದ್ದೀನಿ ನಾನು,
ಭಗವಂತ ಭಕ್ತಿಯನ್ನು ಮೆಚ್ಚುತ್ತಾನೆ. ನೀವು ಏನು ಕೊಡ್ತೀವಿ ಅಂದೆಲ್ಲ ನಿಮ್ಮಲ್ಲಿ ಯಾವ ಕೈಯಲ್ಲಿ ಏನಿದ್ದರೆ ಅದು, ಏನಿಲ್ಲದಿದ್ದರೆ ಎಲೆ ಆಗಲಿ ನೀರಾಗಲಿ, ಅದು ಇಲ್ಲ ಅಂದರೆ ನಮಸ್ಕಾರ ಮಾಡು ಸಾಕು. ಅದು ಆಗಲ್ಲವ. ನಮಸ್ಕಾರಕ್ಕೆ ಎಷ್ಟು ಖರ್ಚಾಗ್ತದಪ್ಪ, ಪ್ರದಕ್ಷಿಣಕ್ಕೆ ಎಷ್ಟು ಖರ್ಚಾಗ್ತದೆ ನೋಡಿ. ನಮ್ಮ ಶಾಸ್ತ್ರದಲ್ಲಿ ಭಗವಂತನಿಗೆ ಮಂದಿರ ಗೋಪುರ ದರ್ಶನ ಮಾಡ್ಕೋ, ಧ್ವಜಸ್ತಂಭ ದರ್ಶನ ಮಾಡ್ಕೋ ಅಲ್ಲವೇ. ನಿಮಗೆ ಮಂದಿರ ಒಳಗೆ ನಿಮಗೆ ಬಿಡಲ್ಲ ಅಂದರೆ, ಮಂದಿರ ಒಳಗೆ ಹೋಗುವಕ್ಕೆ ಅವಕಾಶವಿಲ್ಲ ಅಂದರೆ ಗೋಪುರ ದರ್ಶನ ಮಾಡ್ಕೋ. ಗೋಪುರಕ್ಕೆ ಯಾರು ಮುಚ್ಚಲ್ಲವಲ್ಲ, ಗೋಪುರ ಮುಚ್ಚಿಡ್ತಾರ ಏನು, ಯಾರಿಗೆ ಕಂಡುಬಾರದು. ಗೋಪುರ ಇರುತ್ತದೆ, ಧ್ವಜಸ್ತಂಭ ಇರುತ್ತದೆ, ಪ್ರದಕ್ಷಿಣೆ ಮಾಡಿಕೊಳ್ಳುವುದಕ್ಕೆ ಯಾರು ಅಡ್ಡಿ. ನದಿಯಲ್ಲಿ ಸ್ನಾನ ಮಾಡ್ಕೋ, ಅದೇ ಪುಣ್ಯ. ಬಲರಾಮ್ ಅಂಥವನು ಹೋಗಿ ನದಿ ಸ್ನಾನ ಮಾಡಿ ಬಂದ. ನದಿ ಸ್ನಾನಕ್ಕೆ ನಿಮಗೆ ಯಾರಾದರೂ ಅಡ್ಡಿ ಮಾಡ್ತಾರೆ? ಎಷ್ಟು ಪೈಸೆ ತಗೊಳ್ತಾರೆ? ಹೈಮವತಿಯಲ್ಲಿ ಸ್ನಾನ ಮಾಡುವುದಕ್ಕೆ ನಿಮ್ಗೆ ಎಷ್ಟು ಹಣ ತೊಗೊಳ್ತಾರಪ್ಪ? ನೀವು ಮಾಡ್ಕೋ ಸ್ನಾನ, ಯಾರು ಅಡ್ಡಿ? ಪ್ರದಕ್ಷಿಣೆ ಮಾಡ್ಕೋ, ಯಾರು ಅಡ್ಡಿ? ಖರ್ಚು ಎಷ್ಟಾಗ್ತದೆ? ಭಗವದ್ ಭಕ್ತಿಗೆ ಯಾವ ಖರ್ಚು ಬೇಡ, ಯಾವ ಪೈಸಾ ಖರ್ಚಾಗಲ್ಲ. ನಿಮಗೆ ಭಾವ ಬೇಕು ಅಲ್ಲ. ಇಷ್ಟು ಅವಕಾಶ ಕೊಟ್ಟರು ಹಿಂದೂ ದೇವನು ಧನಿಕರಿಗೆ ಕೊಡ್ತಾನೆ, ಬಡವರಿಗೆ ಏನಿಲ್ಲ ಎಂದು ಕಮ್ಯುನಿಸ್ಟುಗಳು ಅಯ್ಯೋ ಹಾಡುಗಳು ಪದ್ಯಗಳು ಬರೆದು ಸಾವಿರ ಪದ್ಯಗಳು ಮಾಡ್ತಾರೆ. ಇದೆಲ್ಲ ಯಾರಿಗೋಸ್ಕರ? ಹಿಂದೂಗಳ ಬುದ್ಧಿಯನ್ನು ಹಾಳು ಮಾಡುವುದಕ್ಕೆ. ಈ ರಾಕ್ಷಸರ ಮಾತು ನೀವು ಓದಬೇಕಾ? ನಾಚಿಕೆ ಇದೆ ನಿಮಗೆ? ಆ ರಾಕ್ಷಸರ ಮಾತು ನೀವು ಓದಬೇಕಾ? ಹಾಡುಗಳು, ಆ ಸಿನಿಮಾ ನೋಡಬೇಕಾ? ನಾಚಿಕೆ ಇಲ್ಲದವರೇ ನೋಡ್ತಾರೆ ಸಿನಿಮಾಗಳು ಅಲ್ಲವೇ. ಸಿನಿಮಾ ನೋಡುವುದು, ಸಿನಿಮಾ ಹಾಡುಗಳು ಕೇಳುವುದು. ಈ ರಾಕ್ಷಸರದೇ ಹಾಡು ಕೇಳ್ತಾರೆ. ಏಕೆ? ಭಗವಂತನ ಕುರಿತು ದುಷ್ಪ್ರಚಾರ ಮಾಡ್ತಾ ಇದ್ದಾರೆ, ಭಕ್ತಿ ಕುರಿತು ದುಷ್ಪ್ರಚಾರ ಮಾಡ್ತಾ ಇದ್ದಾರೆ. ಅವರ ಕಮ್ಯುನಿಸ್ಟ್ ಬುದ್ಧಿಯನ್ನಿಟ್ಕೊಂಡು ಭಗವಂತನ ಕುರಿತು ದುಷ್ಪ್ರಚಾರ, ಭಕ್ತಿ ಕುರಿತು ದುಷ್ಪ್ರಚಾರ, ಭಕ್ತರ ಬುದ್ಧಿಯನ್ನು ಹಾಳು ಮಾಡ್ತಾ ಇದ್ದಾರೆ, ದ್ವೇಷವನ್ನು ಎಬ್ಬಿಸ್ತಾ ಇದ್ದಾರೆ. ಅಂಥವರ ಹಾಡು ಕೇಳಬೇಕಾ? ಸಾಕ್ಷಾತ್ತು ಭಗವಂತನ ತನ್ನ ಬಾಯಿದಿಂದ ಹೇಳಿರುವ ಮಾತು ಬಿಡಬೇಕಾ? ನಮ್ಮ ಭಕ್ತರು ಎಷ್ಟಿದ್ದಾರೆ, ಎಷ್ಟು ಭಕ್ತರನ್ನು ಅನುಗ್ರಹಿಸಲಿಲ್ಲ ಭಗವಂತ. ಪೂರ್ತಿ ಬಡವರನ್ನು, ಭಿಕ್ಷುಕರನ್ನು ಮಹನೀಯರು ಭಗವಂತ ಬಂದು ಅನುಗ್ರಹಿಸಿದ. ಅಂಥದ್ದು ಈ ಕಥೆಗಳನ್ನೆಲ್ಲ ಬಿಟ್ಟು, ಭಗವಂತನ ಮಹಿಮೆಯನ್ನೆಲ್ಲ ಬಿಟ್ಟು ಆ ಹಾಡು ಕೇಳಬೇಕಾ? ಹಾಗೆ ಆಗಿದೆ ನಮ್ಮ ದುರ್ಗತಿ, ಭಯಂಕರ ದುರ್ಗತಿ. ಅದರಿಂದ ಇಲ್ಲಿ ನೋಡಿ ಶ್ಲೋಕ ಎಷ್ಟು ಚೆನ್ನಾಗಿ ಹೇಳಿದೆ. ಅಣ್ವಪಿ, ಅಣು ಅಂದರೆ ಅಲ್ಪ ವಸ್ತು ಕೊಟ್ಟರೂ ಭಕ್ತಿಯಿಂದ ಪ್ರೇಮದಿಂದ ಕೊಟ್ಟರೆ ನನಗದು ಪರ್ವತ ಕೊಟ್ಟಂತೆ, ನಿನಗೆ ಬೆಟ್ಟನೇ ಕೊಟ್ಟಂತೆ ನಾನು ಸಂತೋಷ ಪಟ್ಕೊಳ್ತೀನಿ ಭಗವಂತ ಹೇಳ್ತಾನೆ. ಭೂರಿಯಪ್ಯ ಭಕ್ತೋಪಹೃತಂ, ಭಕ್ತಿ ಇಲ್ಲದೆ ನಿಮಗೆ ಇಷ್ಟು ದಪ್ಪ ಹಣ ಚಿನ್ನ ವಜ್ರಗಳು ತಂದು ತಿರುಪತಿ ಹುಂಡಿಯಲ್ಲಿ ಹಾಕಿದರೂ ನಾನೇನು ಮೆಚ್ಚಲ್ಲ ಹೇಳಿಬಿಟ್ಟ. ನಾನು ಮೆಚ್ಚುವುದೇ ಅಲ್ಲ, ಎಷ್ಟೇ ಕೊಡು. ಏಕೆಂದರೆ ಭಕ್ತಿ ಇಲ್ಲದವರು ಕೊಟ್ಟಿದ್ದರಿಂದ ನಾನೇಕೆ ಮೆಚ್ಚುತ್ತೀನಿ? ಮೆಚ್ಚಲ್ಲ. ಭೂರಿಯಪ್ಯ ಭಕ್ತೋಪಹೃತಂ ನಮೇತೋಷಾಯ ಕಲ್ಪತೆ, ನನ್ನನ್ನು ಸಂತೋಷಗೊಳಿಸಲ್ಲ, ನಾನು ಮೆಚ್ಚಲ್ಲ. ಆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ಹೇಳಿದ್ದೆ ನೋಡಿ, ಪತ್ರಂ ಪುಷ್ಪಂ ಫಲಂ ತೋಯಂ. ಅದೇ ಶ್ಲೋಕ ಭಾಗವತದಲ್ಲಿ ಮತ್ತೆ ಬರುತ್ತದೆ ನೋಡಿ, ಇಲ್ಲೇ ಬರುತ್ತದೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಅದೇ ಶ್ಲೋಕ ಎಕ್ಸಾಕ್ಟ್ಲಿ, ಒಂದು ಮಾತು ವ್ಯತ್ಯಾಸ ಇಲ್ಲ. ಇದ್ದನ್ನು ಇದ್ದ ಹಾಗೆ ತಂದು ಇಲ್ಲಿಟ್ಟರು ಅದೇ ಮಾತು. ಏಕೆಂದರೆ ಆ ಶ್ಲೋಕ ಅದ್ಭುತವಾದ ಶ್ಲೋಕ. ಈ ಶ್ಲೋಕ ನಮ್ಮ ಹಿಂದೂ ಧರ್ಮ, ಭಗವಂತನದು ಭಕ್ತಿ ಮಹಿಮೆ, ಭಗವಂತನ ಮಹಿಮೆಯನ್ನು ಹೇಳುತ್ತಾ ಇದೆ. ಭಗವಂತ ಎಷ್ಟು ದಯಾರ್ದ್ರ ಹೃದಯ. ನಿಮಗೆ ಇಲ್ಲಿ ಬರೋಕ್ಕಾಗದಿದ್ದರೆ ಭಗವಂತನೇ ಅಲ್ಲಿಗೆ ಬರ್ತಾನೆ. ನಿಮಗೆ ಬೆಟ್ಟ ಹತ್ತಕ್ಕಾಗದಿದ್ದರೆ ತಾನೇ ಬೆಟ್ಟ ಇಳಿದು ಬರ್ತಾನೆ. ಭಕ್ತನಿಗೆ ಇಲ್ಲಿಂದ ಎದ್ದು ಮಂದಿರಕ್ಕೆ ಹೋಗೋಕ್ಕಾಗಲ್ಲ ಅಂದರೆ ನಿಮ್ಮ ಭಕ್ತಿ ಚೆನ್ನಾಗಿದ್ದರೆ ನಿಮ್ಮ ಮನೆಗೆ ಬರ್ತಾನೆ ಭಗವಂತ, ನಿಮ್ಮ ಗುಡಿಸಲಿಗೆ ಬರ್ತಾನೆ. ನೀವು ಎಲ್ಲಿದ್ದರೆ ಅಲ್ಲಿಗೆ ಬರ್ತಾನೆ. ಇಂಥ ಭಗವಂತನ ಮಹಿಮೆ ಇದೆ ಎಂದು ಪುರಾಣಗಳಲ್ಲಿ ಎಲ್ಲ ಕಡೆ ಹೇಳಿದೆ, ಭಕ್ತರ ಅನುಭವದಲ್ಲಿದೆ. ಇದೆಲ್ಲ ಬಿಟ್ಟು ಏನಪ್ಪ ಈ ಸಿನಿಮಾ ಹಾಡುಗಳು? ಹಣ ಕೊಟ್ಟು ಬುದ್ಧಿ ಹಾಳು ಮಾಡಿಸಿಕೊಂಡು, ಈ ಹಣವೆಲ್ಲ ಯಾರಿಗೆ ಹೋಗ್ತಾ ಇದೆ? ಆ ಕಮ್ಯುನಿಸ್ಟಿಗೆ ಹೋಗ್ತಾ ಇದೆ ಹಣ. ಏನಪ್ಪ, ಅವರಿಗೆ ಹಣ ಕೊಟ್ಟು ಬುದ್ಧಿ ಕಡಿಸ್ಕೊಂಡು ಹಿಂದೂಗಳಾಗಿ ನಾಶ ಮಾಡಿ ಬರ್ತಾ ಇದ್ದೇವೆ. ಇದು ಬೇಕಾ ನಿಮಗೆ? ಇಂಥ ಕೆಲಸ ಮಾಡುವುದು ಬೇಕಾ? ಈ ಶ್ಲೋಕಗಳು ಚೆನ್ನಾಗಿಲ್ಲವಾ? ಈ ಶ್ಲೋಕಗಳು ಚೆನ್ನಾಗಿಲ್ಲವಾ? ನೋಡಿ, ಪತ್ರಂ ಪುಷ್ಪಂ ಫಲಂ ತ್ಯೋಯಂ. ಪತ್ರಂ ಎಲೆ, ಪುಷ್ಪಂ ಹೂ, ಫಲಂ ಅಂದರೆ ಹಣ್ಣು. ಇದು ಯಾವುದು ಸಿಗಲಿಲ್ಲ ಅಂದರೆ ತೋಯಂ. ತೋಯಂ ಅಂದರೆ ಜಲ, ನೀರು. ತೋಯಂ ಯೋಮಿ, ಇದು ಇಲ್ಲದಿದ್ದರೆ ನಮಸ್ಕಾರ ಸಾಕು. ಅದು ಹೇಳಲಿಲ್ಲ, ನಾನು ಹೇಳ್ತಾ ಇದ್ದೀನಿ, ಬೇರೆ ಕಡೆ ಇದೆ ಶ್ಲೋಕ. ಇದು ಇಲ್ಲದಿದ್ದರೂ ಪರವಾಗಿಲ್ಲ, ನಮಸ್ಕಾರ ಮಾಡಿದ್ದರೂ ಸಾಕು. ನಾಮಸ್ಮರಣ ನಾಮಸ್ಮರಣಕ್ಕೆ ಎಷ್ಟು ಖರ್ಚಾಗ್ತದೆ? ಒಂದು ನಾಮಸ್ಮರಣ ವೇದ ಮಂತ್ರ ಸಮಾನ, ಗೊತ್ತಾ?
ರಾಮನಾಮ ಹೇಳಿದ್ದರೆ ವೇದ ಮಂತ್ರ ಸಮಾನ. ನೀವು ರಾಮನಾಮವೇ 100 ಸಲ ಹೇಳಿ ವೇದ ಮಂತ್ರವನ್ನು 100 ಸಲ ಹೇಳಿರುವಂಥ ಶಕ್ತಿ. ನಿಮಗೆ ವೇದ ಮಂತ್ರ ಗೊತ್ತಿಲ್ಲ, ಒಂದು ರಾಮನಾಮದಲ್ಲಿ ವೇದ ಮಂತ್ರಗಳೆಲ್ಲ ಬಂದು ಬಿಟ್ಟಿವೆ ಗೊತ್ತಾ? ಶಾಸ್ತ್ರ ಹೇಳ್ತದೆ, ಒಂದು ರಾಮ ಒಂದು ಸಲ ಹೇಳು, ಆ ಒಂದು ನಾಮದಲ್ಲಿ ಅದ್ಭುತವಾದ ಮಂತ್ರಶಕ್ತಿ ಇದೆ. ಇಡೀ ವೇದ ಮಂತ್ರಗಳು ಅದರಲ್ಲಿವೆ. ನೀವು ಭಕ್ತಿ ಭಾವದಿಂದ ಮಾಡು, ಆಗುತ್ತದೆ. ಎಷ್ಟೋ ಜನರಿಗೆ ಆಯಿತು, ನಿಮಗೂ ಆಗುತ್ತದೆ. ಭಗವಂತನ ಅನುಗ್ರಹ ಬರುತ್ತದೆ. ಶ್ರದ್ಧೆಯಿಂದ ಮಾಡು, ಭಕ್ತಿ ಇಟ್ಕೋ, ಶ್ರದ್ಧೆ ಇಟ್ಕೋ, ಮಾಡು, ನಿಮಗೆ ಆಗುತ್ತದೆ. ಸಂಕೋಚ ಬೇಡ, ಸಂದೇಹ ಬೇಡ. ಸಂಶಯಾತ್ಮ ವಿನಶ್ಯತಿ, ಸಂಶಯ ಬೇಡ, ಮನಸ್ಫೂರ್ತಿಯಾಗಿ ಮಾಡು, ಭಗವಂತ ಮೆಚ್ಚುತ್ತ. ಆರ್ತಾಭಿಷಣ್ಣ ಶಿಥಿಲಾಶ್ಚ ಭೀತಾ, ಅದೇನು ಘೋರೇಶು ಚ ವ್ಯಾಧಿಷು ವರ್ತಮಾನ. ಘೋರವಾದ ವ್ಯಾಧಿಯಲ್ಲಿದ್ದರೂ, ಘೋರ ಅಂದ್ರೇನು? ಕ್ಯಾನ್ಸರ್ ಅಂತ ಘೋರವಾದ ವ್ಯಾಧಿ ಎಲ್ಲಿದ್ದರೂ ಸಂಕೀರ್ತ ನಾರಾಯಣ ಶಬ್ದ ಮಾತ್ರ ವಿಮುಕ್ತ ದುಃಖ ಸುಖಿನೋ ಭವಂತಿ. ಎಲ್ಲೋ ಎಷ್ಟೋ ಜನರಿಗೆ ಅನುಭವದಲ್ಲಿ ಆಯಿತು, ನಮಗೂ ಆಯಿತು, ನಿಮಗೂ ಆಯಿತು. ಎಷ್ಟೋ ಸಲ ಭಯಂಕರ ಕಷ್ಟ ಬಂದಿದೆ, ಎಲ್ಲಿ ಹೋಗೋಕ್ಕಾಗಲ್ಲ, ಆಸ್ಪತ್ರೆಯಲ್ಲಿದ್ದೇವೆ, ಹೇಳೋಕ್ಕಾಗಲ್ಲ, ಕೂತಿರೋಕ್ಕಾಗಲ್ಲ, ಯಾರನ್ನು ಕೇಳಿದ್ದರೆ ಯಾರೂ ಇಲ್ಲ, ಏನು ಮಾಡಬೇಕು? ಕೀರ್ಚಿ ಜೋರಾಗಿ ಕಿರ್ಚಿದರೂ ಯಾರು ಬರುತ್ತಾ ಇಲ್ಲ. ಈಗ ಕೊನೆಗೆ ಭಗವಂತ, ಈಗ ನೀನೇ ಗತಿ, ನನಗೆ ಯಾರೂ ಇಲ್ಲ. ತಕ್ಷಣ ಅವ್ರು ಬಂದುಬಿಟ್ಟು ಅಷ್ಟೇ. ಆಶ್ಚರ್ಯವಾಯಿತು. ನಾನು ಕೇಳಿದ್ದೀನಿ, ನಿನಗೆ ಯಾರು ಹೇಳಿದ್ದಾರಪ್ಪ? ಏನೋ ನನಗೆ ಬರಬೇಕನ್ಸಿತ್ತು, ಬಂದೆ ಅಂತ ಹೇಳ್ತಾರೆ. ಅಪ್ಪ, ಏನೋ ನನಗೆ ಸುಮ್ಮನೆ ಬರಬೇಕನ್ಸಿತ್ತು, ಬಂದೆ. ನನಗೂ ಆಶ್ಚರ್ಯವಾಯಿತು. ಆವಾಗ ಅನಿಸುತ್ತಪ್ಪ, ಈ ಶ್ಲೋಕ ಎಷ್ಟು ಕರೆಕ್ಟಾಗಿದೆ, ನನ್ನ ಅನುಭವದಲ್ಲೇ ನೋಡಿದೆ. ನಾನು ಆಸ್ಪತ್ರೆಯಲ್ಲಿದ್ದೀನಿ, ಎದ್ದಕ್ಕೆ ಹೇಳೋಕ್ಕಾಗಲ್ಲ, ನನಗೆ ಕರೀದರೆ ಯಾರು ಬರ್ತಾ ಇಲ್ಲ, ಏನು ಮಾಡಬೇಕು? ಭಯಂಕರ ಸ್ಥಿತಿ ಇದೆ. ಆಪ್ರೇಷನ್ ಆಗಿ ಆವಾಗ ಇದು ಹೇಳಿಬಿಟ್ರೆ ಭಗವಂತ ಅಂದರೆ ಅಷ್ಟೇ. ಅದನ್ನೇ ಹೇಳಿದ ತಕ್ಷಣವೇ ಬಂದ ಅಷ್ಟೇ. ಏಕೆ ಬಂದಿದ್ದು? ನಾನು ಹೇಳಿದ್ದೀನಿ, ನೀನು ಯಾರು ಕರೆದ್ರೆ? ನೀನು ಅದಕ್ಕೆ ಮುಂಚೆ ನಾನು 10 ಸಲ ಕರೆದೆ, ಅವ್ರಿಗೆ ಕೇಳಿಸಲಿಲ್ಲ ಅಂತೆ. ನಾನು ತುಂಬ ಸಲ ಕರೆದೆ, ನಾನು ಕೇಳಿಸಲಿಲ್ಲ ಏನು. ಬರೀ ಹೇಗೆ ಬಂದಿದ್ದೀಯನು? ನಾನು ಸುಮ್ಮನೆ ಬರಬೇಕನ್ಸಿತ್ತು, ಬಂದೆ. ಅದು ನೋಡಿ, ನಾನು ಕರೆದರೆ ಅವ್ರಿಗೆ ಕೇಳಿಸಲಿಲ್ಲ, ಭಗವಂತನ ಕೇಳಿದರೆ ಅವನು ಕಳಿಸಿದ. ನೋಡಿ, ಆಶ್ಚರ್ಯವಾಯಿತು ನನಗೆ. ಅದರಿಂದ ಈ ಶ್ಲೋಕ ಹೇಳಿದ್ದು ಸುಮ್ಮನೆ ಕಲ್ಪನಾ ಅಲ್ಲ, ನಿಜವಾಗಿ ಭಕ್ತರ ಅನುಭವವನ್ನೇ ಆ ಶ್ಲೋಕ ರೂಪವಾಗಿ ಮಾಡಿದ್ದಾರೆ. ಅದು ಭಕ್ತಿಯಿಂದ ಬೇಡಿಕೊಂಡವರನ್ನು ನೋಡಿ ನಿಜವಾಗಿ ಆಗ್ತದೆ. ಎಷ್ಟೋ ಜನರಿಗೆ ಆಯಿತು, ಅದು ಹಾಗೆ ಆಗ್ತದೆ. ಅಂಥ ಭಗವಂತನು ಇಂಥ ನೋಡಿ ಭಕ್ತ ಪರಾಧೀನ. ನೀವು ಏನು ಕೊಡದಿದ್ದರು ಸುಮ್ಮನೆ ಬೇಡಿಕೊಂಡ್ರೆ, ಸ್ಮರಣ ಮಾಡಿದರೆ ಸಾಕು, ಕೊಡ್ತಾನೆ. ಅಂಥ ಭಗವಂತನ ಕುರಿತು ಈ ದುಷ್ಟರು ಅಸುರರು ಏನು ಮಾತಾಡ್ತಾ ಇದ್ದಾರೆ ನೋಡಿ. ಭಗವಂತ ಧನಿಕರನ್ನೇ ಮೆಚ್ಚುತ್ತಾನೆ, ಏನೋ ಮಾಡ್ತಾನೆ. ಇದೆಲ್ಲ ಏನು? ಭಕ್ತಿಗೆ ಅಪರಾಧ ಮಾಡ್ತಾ ಇದ್ದಾರೆ, ಭಗವಂತನಿಗೆ ದ್ರೋಹ ಮಾಡ್ತಾ ಇದ್ದಾರೆ ಈ ಅಸುರರು. ಇವರನ್ನು ಬಿಡಿ, ಅವರನ್ನು ನಂಬಬೇಡಿ. ಸಾಕ್ಷಾತ್ತು ಭಗವಂತನ ಮಾತುಗಳನ್ನು ಕೇಳಿ, ಭಕ್ತರ ಹೃದಯದ ಅನುಭವ ನೋಡಿ. ಭಗವಂತ ಅತ್ಯಂತ ದಯಾಳು. ಇಷ್ಟು ದೊಡ್ಡ ಸೃಷ್ಟಿ ಮಾಡಿದವನು ನೀನು ಕೊಡುವಂಥ ಹಣ ಬೇಕಾಯಿತಾ ಭಗವಂತನಿಗೆ? ಹಣ ಕೊಟ್ಟರೆ ಮೆಚ್ಚುತ್ತಾನಾ? ಅವ್ರು ಏನು ಅಂದ್ಕೊಂಡಿದ್ದೀವಿ? ಭಗವಂತ ಅಂದರೆ ಇನ್ನೊಬ್ಬರು ಹಣ ಮೇಲೆ ಮೋಹ ಇದೆ ಅಂದ್ಕೊಂಡಿದ್ದೀರಾ? ಇಂಥ ಬ್ರಹ್ಮಾಂಡಗಳು 1000 ಸೃಷ್ಟಿ ಮಾಡ್ತಾನೆ. ಬ್ರಹ್ಮಾಂಡಗಳನ್ನೇ, ಪಂಚಭೂತಗಳನ್ನೇ, ಈ ಚಿನ್ನಗಳನ್ನೇ, ಇವನಿಗೆ ನೀವು ಕೊಡುವಂಥ ಇಷ್ಟು ದಕ್ಷಿಣ ಅವರಿಗೆ ದೊಡ್ಡದಾಯಿತಾ? ನಿಮ್ಮ ದಕ್ಷಿಣ ನೋಡಿಕೊಂಡು ಸಂಭ್ರಮ ಪಟ್ಕೊಳ್ತಾನ ಭಗವಂತ? ಭಗವಂತನಿಗೆ ನಿಮ್ಮ ದಕ್ಷಿಣದಿಂದ ಮೋಹ ಇಲ್ಲ, ನಿನ್ನ ಹೃದಯದ ಭಕ್ತಿ ನೋಡಿಕೊಂಡು ಪಾಪ ಕರಗಿ ಹೋಗ್ತಾನೆ. ಭಗವಂತ ಎಷ್ಟು ದೊಡ್ಡವನೋ, ಸೃಷ್ಟಿಸ್ಥಿತಿ ಲಯಕರ್ತ ಎಷ್ಟು ದೊಡ್ಡವನೋ, ಅವರ ಹೃದಯವೂ ಅಷ್ಟು ಕೋಮಲ, ಅಷ್ಟು ಮುಗ್ಧ ಭಗವಂತ. ಪಾಪ ಅತ್ಯಂತ ಮುಗ್ಧ. ಭಕ್ತಿಯಿಂದ ಬೇಡಿಕೊಂಡರೆ ಅವರ ಹಿಂದೆ ಎಷ್ಟೇ ಪಾಪಾತ್ಮನಾಗಿರಲಿ, ಹಿಂದೆ ಪಾಪ ಏನೇ ಮಾಡಿರಬಹುದು, ಈಗ ಮಾತ್ರ ಭಗವಂತನೇ ನೀನೇ ಗತಿ ಎಂದು ಬೇಡಿಕೊಂಡರೆ ಸಾಕು, ತಕ್ಷಣ ಬಂದು ಅವರು ಕರಗಿ ಹೋಗ್ತಾನೆ ಭಗವಂತ. ಅಯ್ಯೋ, ಇಷ್ಟು ಪಾಪಾತ್ಮ, ಇವರನ್ನು ನೋಡಿ ಏಕೆ ಕರಗಿ ಹೋಗ್ತೀವಿ ಅಂದರೆ, ಅವನು ಪಾಪಾತ್ಮ ಎಂದು ನನ್ನ ದೃಷ್ಟಿಯಲ್ಲಿ ಬೀಳಲ್ಲಪ್ಪ, ಅವರ ಪಾಪ ನನ್ನನ್ನು ಬೇಡಿಕೊಂಡ್ರೆ ಸಾಕು, ನನಗೆ ಕರಗಿ ಹೋಗಿದೆ, ಬಂದೆ ಎಂದು ಹೇಳ್ತಾನೆ ಭಗವಂತ. ಅಂಥ ಮುಗ್ಧನಾದ ಭಗವಂತನನ್ನು ಬಿಟ್ಟು ಇವರು ಏನೋ ಕೆಟ್ಟದು ಬರೆಯುತ್ತಾ ಇದ್ದಾರೆ. ಅದೆಲ್ಲ ಪಕ್ಕಕ್ಕಿಡಿ. ಭಗವಂತನ ಸ್ವಭಾವ ನೋಡಿ ಇಲ್ಲಿ ಹೇಗೆ ಮಾಡ್ತಾನೆ. ಅನ್ವಪ್ಯಪಹೃತಂ ಭಕ್ತೈ ಪ್ರೇಮ್ನಾ ಭೂರ್ಯೇವ ಮೇ ಭವೇತ್. ಅಲ್ಪ ಕೊಟ್ಟರೂ ನನಗದು ಹೆಚ್ಚು ಕೊಟ್ಟರೂ ಭಕ್ತಿ ಇಲ್ಲದಿದ್ದರೆ ನಾನು ಮೆಚ್ಚಲ್ಲ. ಅದು ಭಗವಂತ ನೋಡಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ. ಭಕ್ತಿಯಿಂದ ಜನರು ಕೊಟ್ಟಿದ್ದನ್ನು ನಾನು ಪ್ರೇಮದಿಂದ ತಗೊಂಡು ತಿಂತೀನಿ ಅಂದು. ಶಬರಿ ಕೊಟ್ಟಿದ್ದು ಏನೋ ಹಣ್ಣುಗಳು, ಇನ್ನು ಯಾರೋ ಭಕ್ತರು ಕೊಟ್ಟರು, ಯಾವುದು ಕೊಟ್ಟರೂ ಬಂದು ಸ್ವೀಕಾರ ಮಾಡ್ತಾನೆ. ಅಯ್ಯೋ ಪಾಪ, ಭಕ್ತಿಯಿಂದ ಕೊಡ್ತಾ ಇದ್ದಾನೆ, ಅದು ನಾನು ನಿರಾಕರಿಸೋಕ್ಕಾಗ್ತದಾ? ಸ್ವೀಕಾರ ಮಾಡ್ತಾನೆ. ವಿದುರನ ಮನೆಗೂ, ಅದು ಮಹಾಭಾರತದಲ್ಲಿ ನೋಡಬೇಕು. ರಾಯಭಾರಕ್ಕೆ ಶ್ರೀಕೃಷ್ಣ ಬರ್ತಾರೆ ಪಾಂಡವರ ಕಡೆಯಿಂದ. ಬಂದಾಗ ಮೊದಲು ಸ್ವಾಗತ ಮಾಡ್ತಾರೆ. ರಥ ಇಳಿದು
ಅರಮನೆಗೆ ಹೋಗ್ತಾನೆ ಧೃತರಾಷ್ಟ್ರನ ಮನೆಗೆ ಮೊದಲು ಬಂದಾಗ ಮೊದಲು ಬಂದು ಸ್ವಾಗತ ಕೂರಿಸ್ತಾರೆ. ಮೊದಲು ನೇರಾಗಿ ಧೃತರಾಷ್ಟ್ರನ ಹತ್ತಿರನೇ ಕರ್ಕೊಂಡು ಹೋಗ್ತಾರೆ. ಏನು ಅಂದರೆ, ಇದಕ್ಕೊಂದು ನಾನು ದೂತನಾಗಿ ಬಂದೆ, ಈಗ ಪ್ರಯಾಣ ಮಾಡಿ ಬಂದಿದ್ದೀನಲ್ಲ, ಬಂದೆ ಎಂದು ಮೊದಲು ಹೇಳಿಬಿಟ್ಟು ಇವತ್ತು ವಿಶ್ರಾಮ ಮಾಡಿಕೊಂಡು ನಾಳೆ ಬರ್ತೀನಿ ಮೀಟಿಂಗ್ಗೆ ಎಂದು ಹೇಳ್ತಾನೆ ಸಭೆಗೆ. ಬಂದಾಗ ಈಗನೇ ಬಂದಿದ್ದನಲ್ಲ. ಆವಾಗ ದುರ್ಯೋಧನ ಹೇಳ್ತಾನೆ, ಏನು ಸನ್ಮಾನ, ಚಿನ್ನ ಪಾತ್ರದಿಂದ ಪಾದ ತೊಳೆಯುವುದು, ಓ ಐಶ್ವರ್ಯ ವೈಭವ ಸಂಪದ, ಏನು ತೋರಿಸ್ತಾನೆ, ಯಾವುದು ಬೇಕಂದರೆ ಅದೇ ತಗೋ, ಎಲ್ಲ ಕೊಡ್ತೀವಿ ಎಂದು ಹೇಳ್ತಾನೆ. ಯಾರು ಕೊಟ್ಟರು, ಕಾಣಿಕೆಗಳು ಕೊಟ್ಟರು, ಯಾವುದು ತಗೊಳ್ಳಲ್ಲ. ಚಿನ್ನ ಯಾವುದೇ ರತ್ನಗಳು ವಜ್ರಗಳು ಯಾವುದು ಅದು ನೋಡುವುದೇ ಅಲ್ಲ, ಪಕ್ಕಕ್ಕೆ ಶ್ರೀಕೃಷ್ಣ ನೋಡುವುದೇ ಅಲ್ಲ. ಈಗ ಇದೆಲ್ಲ ನೋಡುತ್ತಾ ಇದ್ದನಲ್ಲಪ್ಪ ಎಂದು ದುರ್ಯೋಧನನೇ ಬಾಯಿ ಬಿಟ್ಟು ಕೇಳ್ತಾನೆ, ನಮ್ಮ ಮನೆಯಲ್ಲೇ ಇರಿ, ನೀವು ಎಲ್ಲಿ ಹೋಗ್ತೀರಿ, ಬೇರೆ ಎಲ್ಲಿ ಏಕೆ, ನಿಮಗೆಲ್ಲ ಇಲ್ಲೇ ಚೆನ್ನಾಗಿ ನೋಡ್ಕೊಳ್ತೀವಿ, ನಿಮಗೆ ಯಾವ ಮನೆ ಬೇಕೋ ಅದೇ ಕೊಡ್ತೀವಿ, ದೊಡ್ಡ ಮನೆ, ಸೇವಕರು ಎಲ್ಲ ನಿಮ್ಮದೇ. ಶ್ರೀಕೃಷ್ಣ ಏನು ಹೇಳಿದನೋ ಗೊತ್ತಾ, ನೇರಾಗಿ ಮಾತಾಡ್ತಾನೆ. ನೋಡು, ಹಸಿವಾಗಿದ್ದರೆ, ಅತ್ಯಂತ ಹಸಿವಾಗ್ತಾ ಇದೆ, ಬೇರೆ ಊಟ ಸಿಗಲ್ಲ ಅಂದರೆ ಶತ್ರು ಕೊಟ್ಟರೂ ಊಟ ತಿಂತಾರೆ. ಬಿಕಾಸ್ ಹಸಿವಾಗ್ತಾ ಇದೆ, ಈಗ ಬೇರೆ ಗತಿ ಇಲ್ಲ, ಯಾರು ಕೊಟ್ಟರೂ ಊಟ ಮಾಡ್ತಾನೆ, ಇದೊಂದು ನಿಯಮ. ಹಸಿವಾಗ್ತಾ ಇದೆ, ಯಾರು ಕೊಟ್ಟರೂ ತಿನ್ನಬೇಕು, ಬೇರೆ ಏನಿಲ್ಲ, ಅದೊಂದು ಮಾಡ್ತೀವಿ. ಅಥವಾ ಅಷ್ಟೇನಿಲ್ಲ, ಪ್ರೀತಿಯಿಂದ ಕೊಟ್ಟರೆ ತಿಂತಾರೆ. ಶ್ರೀಕೃಷ್ಣ ಹೇಳ್ತಾನೆ, ನಾವು ಈಗೇನು ಹಸಿವೇನುಗೊಂಡಿಲ್ಲ, ಅಷ್ಟು ಹಸಿವೇನು ತಡ್ಕೊಳ್ಳೋಕ್ಕಾಗದಷ್ಟು ಹಸಿವೇನಾಗ್ತಾ ಇಲ್ಲ, ಇನ್ನೂ ಸ್ವಲ್ಪ 1 ಗಂಟೆ 2 ಗಂಟೆ ನಾನು ನಿಲ್ಲಬಹುದು, ನಾನು ಇಲ್ಲಿಂದ ವಿದುರನ ಮನೆಗೆ ಹೋಗುವವರೆಗೂ ನಾನು ನಿಲ್ಲಬಹುದು, ಅರ್ಜೆಂಟ್ ಏನಿಲ್ಲ. ಏನೋ ಮಧ್ಯಾಹ್ನ ಊಟ ಮಾಡಿಕೊಂಡು ಪ್ರಯಾಣ ಮಾಡಿ ಬಂದಿದ್ದೀನಿ, ಅಷ್ಟು ಅರ್ಜೆಂಟ್ ಏನಿಲ್ಲ. ಎರಡನೆಯದು, ನೀವು ಕೊಡುವುದೇನು ಪ್ರೀತಿಯಿಂದೇನು ಕೊಡುತ್ತಾ ಇಲ್ಲ, ನಾನೇನು ಸ್ವೀಕರಿಸಲ್ಲ, ನೇರಾಗೆ ಹೇಳಿಬಿಟ್ಟ ಕೃಷ್ಣ. ಮರಿ ಏನು ಅಂದರೆ, ನಾನು ವಿದುರನ ಮನೆಗೆ ಹೋಗ್ತೀನಿ. ವಿದುರ ನಮ್ಮ ಸೇವಕ, ಹೌದು, ಸೇವಕರ ಮನೆಯಲ್ಲೇ ಇರ್ತೀನಿ, ಅರಮನೆ ಬಿಟ್ಟು ಸೇವಕರ ಮನೆಯಲ್ಲೇ ಇರ್ತಾನಂತೆ. ನೋಡಿ, ವಿದುರ ನಮ್ಮ ಸೇವಕ, ಹೌದು, ಸೇವಕನ ಮನೆಯಲ್ಲೇ ಇರ್ತೀನಿ. ಭಗವಂತ ಭಕ್ತ ಪ್ರಿಯ. ದುರ್ಯೋಧನ ಇಷ್ಟು ಹಣ ಕೊಟ್ಟರು, ಇನ್ನು ಮೊದಲೇ ಶ್ರೀಕೃಷ್ಣ ರಾಯಭಾರಕ್ಕೆ ಬರ್ತಾ ಇದ್ದಾನೆ ಎಂದು ಸುದ್ದಿ ಬಂತು. ಅವರು ಹಸ್ತಿನಾಪುರ ಎಷ್ಟಿರುತ್ತದೆ ನೋಡು, 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ದೂರದ ದೊಡ್ಡ ಹಸ್ತಿನಾಪುರ, ಅಲ್ಲಿಂದಲೇ ಸನ್ಮಾನ ಶುರುವಾಯಿತು. ಅವರಿಗೆ ನಗರವನ್ನೆಲ್ಲ ಅಲಂಕಾರ ಮಾಡಿ ಎಂದು ಹೇಳಿಬಿಟ್ಟರು. ಶ್ರೀಕೃಷ್ಣನ ಕಣ್ಣು ಯಾವ ವಸ್ತು ಮೇಲೆ ಬಿದ್ದರೆ, ಅವನು ಹೇಳ್ತಾರೆ ಗೊತ್ತಾ, ಅಲಂಕಾರಗಳು, ಚಿನ್ನದ ವಸ್ತುಗಳು, ಏನೋ ಬಗೆ ಅಲಂಕಾರ ಮಾಡಿ, ಅಲಂಕಾರಗಳು ಡಿಸೈನ್ ಮಾಡಿದ್ದರೆ ನಾವೇನು ಮಾಡ್ತೀವಿ, ಅದೇ ಡಿಸೈನ್ ಅಲ್ಲಿಂದ ಇಲ್ಲಿವರೆಗೆ ಇರುತ್ತದೆ. ಅಲ್ಲ, ಇಲ್ಲಿಂದ ಇಲ್ಲಿವರೆಗೆ ಒಂದು ಡಿಸೈನ್, ಮತ್ತೆ ಪಕ್ಕಕ್ಕೆ ಇನ್ನೊಂದು ರತ್ನ, ಮತ್ತೆ ಪಕ್ಕಕ್ಕೆ ಇನ್ನೊಂದು, ಒಂದು ಬಿಟ್ಟರೆ ಇನ್ನೊಂದು ಬಿಟ್ಟರೆ ಇನ್ನೊಂದು. ಯಾವುದೇ ಒಂದು ವಸ್ತು ಮೇಲೆ ಶ್ರೀಕೃಷ್ಣನ ಕಣ್ಣು ಬಿದ್ದರೆ ಸಾಕು, ತಕ್ಷಣವೇ ಅದು ಕೊಟ್ಟು ಶ್ರೀಕೃಷ್ಣನಿಗೆ ಕಾಣಿಕೆ ಆಗಿ ಕೊಡಿ. ದುರ್ಯೋಧನ ಇದೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟ ಆರ್ಡರ್. ಶ್ರೀಕೃಷ್ಣ ಯಾವ ಅಲಂಕಾರವಿರಲಿ ದೂರದಿಂದ ನೋಡಿದ, ಹತ್ತಿರಕ್ಕೆ ಬಂದಾಗ ಯಾವ ಅಲಂಕಾರ ಸೈಡ್ ನೋಡಲೇ ಇಲ್ಲ. ಇವರು ಕಾಣಿಕೆಗೋಸ್ಕರ ಪೂರ್ಣಕುಂಭ, ಚಿನ್ನದ ಕುಂಭ, ಏನೋ ಶಂಖ ಏನೋ ಮಾಡ್ಕೊಂಡು ತಂದು ಯಾವ ಕಡೆ ನೋಡಲೇ ಇಲ್ಲ. ಏಕೆ, ನೋಡಿದ್ದರೆ ಸಾಕು ಅವರು ಕೊಡ್ತಾರೆ, ಆದ್ದರಿಂದ ಯಾವ ವಸ್ತು ನೋಡಲೇ ಇಲ್ಲ. ಅಷ್ಟೇ, ತನ್ನ ರಥ ತಾನು ಬಂದ ಇವರನ್ನು ಮಾತಾಡಿಸಿದ ಅಷ್ಟೇ, ವಸ್ತುಗಳ ಹತ್ತಿರ ಸೈಡ್ ನೋಡಲೇ ಇಲ್ಲ ಶ್ರೀಕೃಷ್ಣ, ಯಾವುದು ಸೈಡ್ ನೋಡಲಿಲ್ಲ. ಇದೆಲ್ಲ ಮಹಾಭಾರತದಲ್ಲಿ ಓದಬೇಕು, ತುಂಬ ಚೆನ್ನಾಗಿದೆ. ರಾಯಭಾರಕ್ಕೆ ಬಂದಿರುವ ಘಟನೆ ತುಂಬ ಚೆನ್ನಾಗಿರುತ್ತದೆ. ಶ್ರೀಕೃಷ್ಣ ಇವನು ದುರ್ಯೋಧನ ಎಷ್ಟು ಕಪಟ ಮೋಸ ಮಾಡಿದ್ದನೋ, ಯಾವುದನ್ನು ಕೃಷ್ಣನನ್ನು ಈ ಮೋಸದಿಂದ ಮೋಸ ಮಾಡೋಕ್ಕಾಗಲ್ಲ. ಪಾಂಡವರನ್ನು ಅನುಗ್ರಹಿಸ್ತಾನೆ. ಪಾಂಡವರು ಈಗ ತೋಟದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಬಡವರಾಗಿ, ಗತಿ ಇಲ್ಲದೆ. ಆದರೆ ಪಾಂಡವರ ಮೇಲೆ ಶ್ರೀಕೃಷ್ಣನಿಗೆ ಅನುಗ್ರಹ ಇದೆ. ಪಾಂಡವರು ಭಕ್ತರು, ಇವರಿಗೇನು ಮಾಡಲಿಲ್ಲ, ಎಷ್ಟು ಸಂಪದವನ್ನು ನೋಡಲೇ ಇಲ್ಲ. ವಿದುರನ ಮನೆಗೆ ಹೋದ. ವಿದುರನ ಮನೆಗೆ ನಾನು ಹೋಗ್ತೀನಿ ಎಂದು ಇವ್ರಿಗೆ ಗೊತ್ತೂ ಇಲ್ಲ, ಹೇಳಲೂ ಇಲ್ಲ, ಅನೌನ್ಸ್ಮೆಂಟ್ ಇಲ್ಲ, ಬರ್ತಾ ಇದ್ದೀನಿ ಎಂದು ಸುದ್ದಿ ಹೇಳಲಿಲ್ಲ. ಕೃಷ್ಣ ಬರ್ತಾನೆ ಗೊತ್ತರೆ ರಾಜ ಅಲ್ಲವೇ, ಅರಮನೆಯಲ್ಲಿರುತ್ತಾನೆ ಅಂದ್ಕೊಂಡರು. ಅವ್ರು ನೇರಾಗಿ ಬಾಗಿಲಿನಲ್ಲೇ ಬಂದುಬಿಟ್ಟು, ಯಾರಂದರೆ ಕೃಷ್ಣ. ಅವರು ನಂಬಲಿಲ್ಲ, ಕೃಷ್ಣನೇನಾ ನಮ್ಮ ಮನೆಗೆ? ಆಶ್ಚರ್ಯವಾಯಿತು. ಅದರಿಂದ ಅವರಿಗೆ ಬಾ ಕುಳಿತುಕೋ ಎಂದು ಹೇಳೋಕ್ಕಾಗಲಿಲ್ಲ. ಮುಖ ನೋಡಿ ಹೀಗೆ ನಿಂತುಬಿಟ್ಟರು. ಆವಾಗ ಕೃಷ್ಣ ಹೇಳಿದ, ನಾನು ಮನೆಗೆ ಬರಬಹುದಾ? ಹಾಂ, ಬನ್ನಿ ಅಂದ. ಅಂದರೆ ಆ ಪ್ರೀತಿಯಿಂದ ಅವರು ಮರ್ತೇ ಹೋದರಂತೆ. ಆದ್ದರಿಂದ ವಿದುರನ ಪತ್ನಿ ಶ್ರೀಕೃಷ್ಣನ ಭಕ್ತಳು. ಅಲ್ಲಿ ಹೇಳ್ತಾರೆ, ಬಂದಾಗ ಅವರಿಗೆ ಏನು ಕೊಡಬೇಕಂದ್ರೆ ಆನಂದ ಪರವಶರಾಗಿ ಬಾಳೆಹಣ್ಣು ಏನು ಕೊಡ್ತಾ ಇದ್ದಾರೆ ಅಂದರೆ ಏನು ಗೊತ್ತಾ, ಆ ಬಾಳೆಹಣ್ಣು ಏನು ಹೇಳ್ತಾರೆ ಅದಕ್ಕೆ, ಸಿಪ್ಪೆ. ಸಿಪ್ಪೆ ತೆಗೆದು, ಸಾಧಾರಣವಾಗಿ ಸಿಪ್ಪೆ ಬಿಸಾಕಿ ಹಣ್ಣು ಕೊಡ್ತೀವಲ್ಲ, ಹಣ್ಣು ಬಿಸಾಕಿ ಸಿಪ್ಪೆ ಕೊಡ್ತಾ ಇದ್ದಾನೆ. ಅವನು ಆ ಸಿಪ್ಪೆ ಕೊಟ್ಟರೆ ಇದೇನು ಸಿಪ್ಪೆ ಕೊಡ್ತಾ ಇದ್ದಾರೆ ಎಂದು ಹೇಳಲೂ ಇಲ್ಲ ಶ್ರೀಕೃಷ್ಣ. ಆ ಕೊಟ್ಟಿರುವ ಸಿಪ್ಪೆ ಹಾಗೆ ತಗೊಂಡು ಹಾಗೆ ತಿಂತಾ ಇದ್ದಾನೆ.
ಆವಾಗ ವಿದುರ ಅಲ್ಲೆಲ್ಲ ಹೋಗಿ ಏನೋ ತರ್ತೀನಿ ಎಂದು ಹೋದ. ಹೋಗಿ ಬಂದು ನೋಡಿದ್ರೆ, ಏನು ಮಾಡ್ತಾ ಇದ್ದೀನಿ ನೀನು ಎಂದು ಪತ್ನಿಯನ್ನು ಬೈದ. ನೀವೇನು ಸಿಪ್ಪೆ ಕೊಟ್ಟು ಹಣ್ಣು ಬಿಸಾಕ್ತಾ ಇದ್ದೀವಿ. ಅವಳು ಚೇತರಿಸ್ಕೊಂಡು, ಹೌದಪ್ಪ, ಅಯ್ಯೋ ತಪ್ಪಾಯಿತು ಅಂದರೆ ಅವರ ಭಕ್ತಿ ನೋಡಿ. ಆದರೆ ಶ್ರೀಕೃಷ್ಣ ಅದು ಏನು ಬೇಜಾರು ಮಾಡಿಕೊಂಡಿಲ್ಲ. ಅವರ ವಸ್ತು ನೋಡುವಕ್ಕಿಂತ ಜನರಲ್ಲಿ ಭಕ್ತಿ ನೋಡ್ತಾನೆ. ಇಷ್ಟು ನಮಗೆ ಸಾವಿರಾರು ಕಥೆಗಳಿವೆ. ಇದೆಲ್ಲ ಬಿಟ್ಟು ಕಮ್ಯುನಿಸ್ಟ್ಗಳೇನು ಹೇಳ್ತಾರೆ, ಧನಿಕನನ್ನೇ ಮೆಚ್ಚುತ್ತಾನೆ. ಇದೇ ನಮ್ಮ ಮೂರ್ಖರು ಸಿನಿಮಾ ಹಾಡುಗಳು ಕೇಳುವರು. ಎಷ್ಟಿದೆ ನೋಡಿ ಭಯಂಕರ ಬುದ್ಧಿಗಳು. ಚೆನ್ನಾಗಿದೆ. ಆದ್ದರಿಂದ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಶ್ನಾಮಿ ಪ್ರಯತಾತ್ಮನಃ. ಅಂಥ ಭಕ್ತಿಯಿಂದ ಕೊಟ್ಟಿದ್ದು ಯಾವ ವಸ್ತುವೇ ಆಗಲಿ ನಾನು ಮನುಷ್ಯ ರೂಪದಲ್ಲಿ ಬಂದು ನನ್ನ ಕೈಯಾರ ಸ್ವೀಕಾರ ಮಾಡ್ತೀನಿ ಎಂದು ಶ್ರೀಕೃಷ್ಣ ಹೇಳಿದ. ನನ್ನ ಕೈಯಿಂದ ನಾನು ಸ್ವೀಕಾರ ಮಾಡ್ತೀನಿ ಬಾ. ಇತ್ಯುಕ್ತೋಪಿ ದ್ವಿಜಸ್ತಸ್ಮೈ. ಇಷ್ಟು ಹೇಳಿದ್ದರು, ನೀವೇನು ಚಿಂತೆ ಮಾಡಬೇಡಿ, ನನಗೇನಾದರೂ ಕಾಣಿಕೆ ಕೊಡಿ, ಏನು ಕೊಟ್ಟರೂ ನಾನು ಸಂತೋಷ ಪಟ್ಕೊಳ್ತೀನಿ. ನೀರು ಎಲೆ ಅಂಥದ್ದು ಕೊಟ್ಟಿದ್ದರು. ಇಷ್ಟು ಹೇಳಿದ್ದರು. ಅವರಿಗೆ ಕೊಡಬೇಕೆಂದು ನಾಚಿಕೆನೇ ಇದೆ. ಯಾರಿಗೆ? ಸುಧಾಮನಿಗೆ. ಅವಲಕ್ಕಿ ತಂದಿದ್ದನಲ್ಲ, ಕೊಡಬೇಕನ್ನಿಸುತ್ತಾ ಇಲ್ಲ. ಈ ಅವಲಕ್ಕಿ ಏನಿದೆ ಇಷ್ಟು ದೊಡ್ಡ? ಏಕೆಂದರೆ ಮೊದಲು ನನ್ನ ಕೃಷ್ಣ ಅಂದ್ಕೊಂಡು ಬಂದ, ನೋಡಿದರೆ ಇಷ್ಟು ದೊಡ್ಡ ದ್ವಾರಕ ನಗರವೇ ನಿರ್ಮಾಣ ಮಾಡಿದ. ಇಷ್ಟೆಲ್ಲ ಚಿನ್ನದ ಗೋಡೆಗಳು, ಇವರಿಗೆ ನಾನು ಅವಲಕ್ಕಿ ಕೊಡೋದಾ? ಹೇಗೆ ಕೊಡುವುದು? ಅದು ಅವಲಕ್ಕಿ ಯಾರಿಂದಲೂ ಭಿಕ್ಷೆ ಮಾಡಿಕೊಂಡು ತಂದಿರುವ ಅವಲಕ್ಕಿ, ತನ್ನ ಮನೆಯಲ್ಲೂ ಇರಲಿಲ್ಲ. ಆದ್ದರಿಂದ ಇತ್ಯುಕ್ತೋ ದ್ವಿಜಸ್ತಸ್ಮೈ ವ್ರೀಡಿತಃ. ಅವರಿಗೆ ನಾಚಿಕೆ ಆಯಿತು, ಕೊಡಬೇಕೆ ಅನಿಸುತ್ತಾ ಇಲ್ಲ. ಪತಯೇ ಶ್ರಿಯ. ಅವನಿಗೆ ಏನು ಕೊಡಲಿ ನಾನು? ಕೊಡೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಪೃಥಕ್ ಪ್ರಸೃತಿಂ ರಾಜನ್ ನಪ್ರ ಯಚ್ಛತ ವಾಂಗ್ಮನಃ. ನನಗೆ ಏನು ಕಾಣಿಕೆ ತಂದಿದ್ದಿ ಅಂದರೆ ಏನು ಹೇಳಲಿಲ್ಲ. ಸುಮ್ಮನೆ ಹೀಗೆ ತಲೆ ಬಗ್ಗಿಸ್ಕೊಂಡ, ಏನು ಹೇಳ್ತಾ ಇಲ್ಲ. ಕೊಡಬೇಕನ್ಸುತ್ತೆ ಅಲ್ಲ, ಸುಮ್ಮನೆ ತಲೆ ಬಗ್ಗಿಸ್ಕೊಂಡ ಅಷ್ಟೇ. ಶ್ರೀಕೃಷ್ಣ ನೋಡಿ ಏನು ಹೇಳಿದ? ಸರ್ವಭೂತಾತ್ಮದೃಕ್ ಸಾಕ್ಷಾತ್ ತಸ್ಯಾಗಮನ ಕಾರಣಂ. ಏಕೆ ಬಂದಿದ್ದ, ಪತ್ನಿ ಏನು ಹೇಳಿದ್ದರು ಅದೆಲ್ಲ ಗೊತ್ತು ಶ್ರೀಕೃಷ್ಣನಿಗೆ. ದಿವ್ಯ ದೃಷ್ಟಿಯಿಂದ ಗೊತ್ತಾಯಿತು. ಏನು ಹೇಳ್ತಾನೆ? ವಿಜ್ಞಾಯ ಚಿಂತಯನ್. ಅದೆಲ್ಲ ಗೊತ್ತಾಗಿ ಅಚಿಂತಯನ್ ನಾಯಂ ಶ್ರೀಕಾಮೋ ಮಾ ಭವಜತ್ಪುರ. ಇವನಿಗೆ ಸಂಪದ ಬೇಡ, ಇವರ ಮನಸ್ಸಿನಲ್ಲಿ ಸಂಪದ ಇಲ್ಲ, ನನ್ನ ಮೇಲೆ ಭಕ್ತಿ ಇದೆ. ಸಕಾಮ ಭಕ್ತಿಯಾದರೆ ಕಾಣಿಕೆ ಕೊಡಬೇಕು, ನಿಷ್ಕಾಮ ಭಕ್ತಿಗೇನು ಕೊಡಬೇಕಾಗಿಲ್ಲ. ನಿಷ್ಕಾಮ ಭಕ್ತಿಗೆ ತನ್ನನ್ನೇ ಸಮರ್ಪಿಸ್ತಾನೆ, ಇನ್ನೇನು ಕೊಡುವುದು? ಆದ್ದರಿಂದ ಇವನು ನಿಷ್ಕಾಮ ಭಕ್ತ, ಇವನೇನು ಕೊಡಬೇಕಾಗಿಲ್ಲ ಅಲ್ಲವೇ? ಆದರೆ ಅವನ ಪತ್ನಿ ಕುಟುಂಬದಲ್ಲಿದ್ದಾರೆ, ಅವರಿಗೇನಾದರೂ ಬೇಕು. ಅದರಿಂದ ಅವರಿಗೇನು ಮಾಡಬೇಕು? ಪತ್ನ್ಯಾ ಪತಿವ್ರಯಾಸ್ತು ಸಖಾ ಪ್ರಿಯ ಚಿಕೀರ್ಷಯ. ಪತ್ನಿ ಮಾತನ್ನು ಕೇಳಿ, ಪತ್ನಿ ಪ್ರೇರಣೆಯಿಂದ ಅವಳ ಮಾತನ್ನು ಕೇಳಿ ಅವಳಿಗೋಸ್ಕರ ಬಂದಿದ್ದಾನೆ. ಇಲ್ಲದಿದ್ದರೆ ತನಗೇನಿಲ್ಲ ಆಸೆ ಎಂದು ಶ್ರೀಕೃಷ್ಣನಿಗೆ ಗೊತ್ತಾಯಿತು. ಪ್ರಾಪ್ತೋ ಮಯಂ ದಾಸ್ಯಾಮಿ ಸಂಪದೋ ಅಮರ್ತ್ಯ ದುರ್ಲಭ. ದೇವರಿಗೆ ಸಿಗದಂತೆ, ಸ್ವರ್ಗಲೋಕದಲ್ಲಿರುವ ದೇವರಿಗೆ ಸಿಗದಂತೆ ಸಂಪದ ಕೊಡ್ತೀನಿ ಅಂದ್ಕೊಂಡ ಶ್ರೀಕೃಷ್ಣ. ನೋಡಿ, ಅಮರ್ತ್ಯ ದುರ್ಲಭ. ಅಮರ್ತ್ಯ ಅಂದರೆ ದೇವರು, ದೇವದುರ್ಲಭವಾದ ಸಂಪದ ಕೊಡ್ತೀನಿ. ಶ್ರೀಕೃಷ್ಣ ಮೊದಲೇ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡ. ಇತ್ತಂ ವಿಚಿಂತ್ಯ ವಸನಾತ್ ಚಿರಬದ್ಧಾನ್ ದ್ವಿಜನ್ಮನಃ. ಅದರಿಂದ ಈಗ ಭುಜ ಮೇಲೆ ಹೀಗೆ ಹಾಕ್ಕೊಂಡ ಬಟ್ಟೆ ಇದೆ, ಅದು ಹರಿದು ಹೋಗಿರುವ ಬಟ್ಟೆ. ಕೆಳಗೆ ಇಷ್ಟಿದೆ, ಕೆಳಗೆ ಒಂದು ಪಂಚ ಕಟ್ಕೊಂಡ ಇದೆ, ಕೆಳಗೆ ಅಷ್ಟೇ, ಇನ್ನು ಮೊಕ ಇದೇನು ಮುಣಿಗಾಲುವರೆಗೂ, ಮಂಡಿವರೆಗೂ, ಮೇಲೆ ಏನಿಲ್ಲ ವಸ್ತ್ರ. ಈ ಭುಜ ಮೇಲೆ ಇಷ್ಟು ಸ್ವಲ್ಪ ಇದೆ, ಅದಕ್ಕೆ ಇನ್ನೂ ಸ್ವಲ್ಪ ಇಷ್ಟೇ ಮೂಟೆ ಕಟ್ಟಿದ. ಮೂಟೆ ಹೇಳ್ತಾರೆ, ಗಂಟು ಕಟ್ಟಿದ. ಆ ಗಂಟು ಕಟ್ಟಿದ, ಅದರಲ್ಲಿ ಕಟ್ಟಿದ ಸ್ವಲ್ಪ ಏನು ಏನೋ ಇದೆ, ನೀವೇನೋ ತಂದಿದ್ದಿ ಎಂದು ಹೇಳಿದಾನೆ. ಇತ್ತಂ ವಿಚಿಂತ್ಯ ಹೇಳ್ತಾರೆ, ನನ್ವೇತದ ಉಪನೀತಮ್ಮೆ ಪರಮ ಪ್ರೀಣನಂಶ. ಅಯ್ಯೋ, ನೀವೇನೋ ತಂದಿದ್ದೀಯಲ್ಲ, ನೀವು ಕೊಡ್ತಾ ಇಲ್ಲ, ಯಾಕೆ ಸುಮ್ಮನೆ ಕೂತಿದ್ದಿ, ಮರೆತು ಹೋಗಿದ್ದೆ ಏನು? ಅಯ್ಯೋ, ಏನೋ ತಂದಿದ್ದೀಯಲ್ಲ, ಅಯ್ಯೋ ನನಗಿಷ್ಟ, ಅದರಿಂದ ತಗೊಂಡ್ಬಿಟ್ಟ. ನನ್ವೇತನ ಉಪನೀತಮ್ಮೆ ಪರಮ ಪ್ರೀಣನಂಸಕೆ ತರ್ಪಯಂತ್ಯಂಗ್ಯ ಮಾಂ ವಿಶ್ವಂ. ಅಯ್ಯೋ, ಇದು ಒಂದು ನನ್ನನ್ನೇ ಅಲ್ಲ, ಇಡೀ ಜಗತ್ತನ್ನು ತೃಪ್ತಿಗೊಳಿಸುತ್ತದೆ. ನೀವು ಅಷ್ಟು ತಂದಿದ್ದಿ, ನಾನೊಬ್ಬನಿಗೆ ಅಲ್ಲ, ಇಡೀ ಜಗತ್ತಿಗೂ ಸಾಕಾಗ್ತದೆ, ಅಷ್ಟು ಕೊಟ್ಟಿದ್ದಿ, ನೀವು ತಂದಿದ್ದಿ. ಅದರಿಂದ ಏತೇ ಪೃಥಕ ತಂಡುಲಾಹ. ಪೃಥಕ ತಂಡುಲ ಅಂದರೆ ಅಕ್ಕಿ, ಪೃಥಕ ಅಂದರೆ ತಂಡುಲದ, ಪೃಥಕ ಅಂದರೆ ಕುಟ್ಟಿದ್ದು, ಅಂದರೆ ಅದಕ್ಕೆ ಅಕ್ಕಿ ಅಂತ ಅರ್ಥ. ಅವಲಕ್ಕಿ ಕರೆಕ್ಟ್, ತೆಲುಗಿನಲ್ಲಿ ಅವಲಕ್ಕಿ ಹೇಳ್ತಾರೆ ಅಲ್ಲವೇ? ಅಕ್ಕಿ, ಅವಲಕ್ಕಿ, ಅಕ್ಕಿಯಿಂದಲೇ ಅವಲಕ್ಕಿ ಬಂತ ಏನು? ಹೌದೌದು, ಶಬ್ದ ಹೇಳ್ತಾ ಇದ್ದೆ. ಓಕೆ. ಸೊ ನನ್ವೇತದ ಉಪನೀತಮ್ಮೆ ತಂದಿದ್ದೀಯಲ್ಲ, ಇತಿ ಮುಷ್ಟಿಂ ಸಕೃತ್ ಜಗ್ವಾ, ಅದರಿಂದ ತಗೊಂಡ.
ಇವರು ಭುಜ ಮೇಲೆ ಇದ್ದನ್ನು ತಗೊಂಡು ಅದನ್ನು ಏನದು ಆ ಗಂಟು ಬಿಚ್ಚಿ ಅದರಿಂದ ಒಂದು ಮುಷ್ಟಿ ತಗೊಂಡು ತಿಂದ. ಮುಷ್ಟಿಂ ಸಕೃತ್ ಜಗ್ವಾ, ಒಂದು ಸಲ ತಿಂದು ಇನ್ನೊಂದು ಸಲ ತಿನ್ನುವಕ್ಕೆ ಹೋದ. ರುಕ್ಮಿಣಿ ಬಂದು, ಲಕ್ಷ್ಮಿ ನೀವು ಆ ಒಂದು ತಿದ್ದರೆ ಅವರಿಗೆ ಮನೆ ಅರಮನೆ ಆಗಿಬಿಟ್ಟಿತ್ತು, ಅಲ್ಲಿ ಮನೆ ಈಗ ಇನ್ನೂ ಕೊಟ್ಟರೆ ಏನಾಗ್ತದೆ, ಇನ್ನೂ ದೊಡ್ಡದಾಗಿಬಿಡ್ತೇವೆ. ಒಂದು ಅರಮನೆ ಅಲ್ಲ, ಅದು ಸಾಮಾನ್ಯ ಮನೆ ಆಯಿತು, ಇನ್ನು ಮೇಲಿದರೆ ಒಂದು ದೊಡ್ಡದು ರಾಜ್ಯ ಸಿಂಹಾಸನನೇ ಬಂದು ಬಿಡ್ತದೆ. ಅದು ಬೇಡ ಬೇಡ ಸಾಕು ಎಂದು ಹೇಳಿದ್ರು. ಇತಿ ಮುಷ್ಟಿಂ ಸಕೃತ್ ಜಗ್ವಾ ದ್ವಿತೀಯಾಂ ಜಗ್ದುಮಾದದೆ ತಾವತ್ ಶ್ರೀರ್ ಜಗೃಹೇ ಹಸ್ತಂ. ರುಕ್ಮಿಣಿ ಬಂದು ಕೈ ಹಿಡ್ಕೊಂಡ್ರು, ಬೇಡ ಬೇಡ ಅಷ್ಟೇ ಸಾಕು ಎಂದು ಹೇಳಿದ್ರು. ತತ್ಪರ ಪರಮೇಷ್ಟಿನಃ ಏತಾವತಾಲಂ ವಿಶ್ವಾತ್ಮನ್, ಇಷ್ಟೇ ಸಾಕು, ಇದರಿಂದಲೇ ಅವರಿಗೆ ದೊಡ್ಡ ಮನೆ ಆಯಿತು. ಸರ್ವ ಸಂಪತ್ ಸಮೃದ್ಧಯೇ ಅಸ್ಮಿನ್ ಲೋಕೆ ಅಥವಾ ಮುಸ್ಮಿನ್ ಪುಂಸಸ್ತತ್ತೋಷ ಕಾರಣ. ಇಹಲೋಕದಲ್ಲಿ ಸಂಪದ ಕೊಟ್ಟಿದ್ದೀರಿ, ಪರಲೋಕದಲ್ಲಿ ಅವರಿಗೆ ಸ್ವರ್ಗ ಲೋಕ ವೈಕುಂಠ ಕೊಟ್ಟಿದ್ದೀರಿ. ಈ ಒಂದಿನಿಂದಲೇ ಅಷ್ಟು ಕೊಟ್ಟನಂತೆ. ಈಗ ಸಾಕು, ಇದಕ್ಕಿಂತ ಹೆಚ್ಚಂದರೆ ಕಷ್ಟವಾಗ್ತದೆ. ಬ್ರಾಹ್ಮಣಸ್ತ್ವಾಂ, ಅಷ್ಟೇ, ಇದು ಮುಗಿಯಿತು. ಈಗ ಅದಾದ ನಂತರ ಬ್ರಾಹ್ಮಣಸ್ತ್ವಾಂ ತು ರಜನೀಂ, ಆ ರಾತ್ರಿ ಅಲ್ಲೇ ಮಲ್ಕೊಂಡು ಈಗ ನಾಳೆ ದಿವಸ ಹೊರಟಿದ್ದಾನೆ ಎಂದು ಇದೆ ಕಥೆ. ಅದು ಮುಂದೆ ಏನಾಗುತ್ತದೆ ಅದು ನೋಡೋಣ ಕಥಾ. ಇವರು ಏನೋ ದರ್ಶನ ಮಾಡಿಕೊಂಡ ಅಷ್ಟೇ, ಹೊರಟಿದೆ, ಇವ್ರಿಗೇನು ಗೊತ್ತೇ ಆಗ್ತಾ ಇಲ್ಲ. ಇದೆಲ್ಲ ಇವನು ತಗೊಂಡು ತಿಂದ, ಇದರಿಂದ ಅವ್ರಿಗೇನು ಐಡಿಯಾ ಇಲ್ಲ. ಏನೋ ನನಗೆ ದರ್ಶನ ಕೊಟ್ಟ, ಅದೇ ಅಂದ್ಕೊಂಡ, ಈಗ ಹೊರಟಿದ. ರಾತ್ರಿಯಲ್ಲಿ ಅಲ್ಲೇ ಮಲ್ಕೊಂಡ, ಮರು ದಿವಸ ಹೊರಡುತ್ತಾನೆ. ಆ ರಾತ್ರಿ ಅಲ್ಲಿ ಏನಿರುತ್ತಾನೆ, ಏನು ಮಾಡ್ತಾನೆ, ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.